ಎಲ್ಲ ದೇವತೆಗಳು ಹೋಗಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ರು. ಯಾಕೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ಭೂದೇವಿ ಹತ್ಕೊಂಡು ಬಂದಿದ್ದಾಳೆ ದೇವತೆಗಳ ಹತ್ರ. ಯಾಕೆ ಭೂದೇವಿ ಹತ್ಕೊಂಡು ಬಂದಿದ್ದಾಳೆ ಅಂದರೆ, ನಮ್ಗೆ ಗೊತ್ತು ಭೂಮಿಗೆ ಭಾರ ಆಯಿತು ಅಂತ. ಭೂಮಿಗೆ ಭಾರ ಆಯಿತು, ಆ ಭಾರವನ್ನು ಸಹಿಸಲಾಗದೆ ಅವಳು ದೇವತೆಗಳ ಹತ್ರ ಹೋದ್ಲು ಅಂತ ಇದಿಷ್ಟು ವಿಷಯ ನಾವು ಸಾಮಾನ್ಯ ಭಾಗವತ ಮುಂತಾದ ಗ್ರಂಥಗಳಲ್ಲಿ ಕೇಳಿದ್ದೇವೆ. ಭೂಮಿಗೆ ಭಾರ ಆಗುವುದು ಅಂತ ಹೇಳಿದರೆ ಏನು ನೋಡಿ, ಅದು ನಾವು ಮುಖ್ಯವಾದ ವಿಷಯ ತಿಳ್ಕೊಳ್ಬೇಕಾದದ್ದು. ಯಾಕಂದ್ರೆ ಭೂಮಿಯ ಮೇಲೆ ಕಲ್ಲು ಬೆಟ್ಟ ಇದೆಲ್ಲ ಇದ್ದೇ ಇದೆ ತಾನೆ, ಭೂಮಿಯಲ್ಲಿರುವ ವಸ್ತುವೇ ಇರುವುದೇ ತಾನೆ, ಹೊರತು ಬೇರೆ ಗ್ರಹದಿಂದ ಏನು ಬಂದು ಬಿದ್ದಿಲ್ವಲ್ಲ. ಇಲ್ಲಿ ಭಾರ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಇಲ್ಲದೆ ಇರುವಂತಹದ್ದು ಏನಾದರೂ ಬರಬೇಕು. ಇಲ್ಲದೇ ಇರುವುದೇನೂ ಇಲ್ಲ, ಭೂಮಿಯಲ್ಲಿ ಇಲ್ಲದೆ ಇರುವುದನ್ನು ಯಾರು ತಂದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಏನಂದ್ರೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ಬೋದು, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ಬೋದು ಅಷ್ಟೇ, ಇನ್ನೇನಿಲ್ಲ. ಆ ಒಂದು ಬೆಟ್ಟವನ್ನು ತೆಗೆದ್ರು ಅಂದ್ರೆ ಬೆಟ್ಟದ ವಸ್ತುವನ್ನು ಇನ್ನೆಲ್ಲ ತಗೊಂಡೋಗಿ ಹಾಕಿದ್ರು, ಇನ್ನೇನಿಲ್ಲ. ಒಟ್ಟಿಗೆ ಭೂಮಿಯಿಂದ ಹೊರಗಂತೂ ಆಗ್ಲಿಕ್ಕೆ ಆಗೋಲ್ಲ, ಭೂಮಿಗಂತೂ ಆಗ್ಲಿಕ್ಕೆ ಆಗೋಲ್ಲ, ಇನ್ನೇನು ಭೂಮಿಗೆ ಭಾರ ಆಗುದು ಅಂತ ಹೇಳಿ. ಇನ್ನು ಜನ ಭಾರ ಅಂತ ಹೇಳ್ತೀರಾ, ಈ ಜನಗಳು ನಾವೇನ್ರಿ ಭಾರ? ಎಷ್ಟು ಭಾರ ಆದೆವು, ದೊಡ್ಡ ಬೆಟ್ಟ ಗುಡ್ಡ ಇದರ ಮುಂದೆ, ಇವಾಗ ಹಿಮಾಲಯದ ಮುಂದೆ ನಾವೇನ್ ಭಾರ? ಯಾಕಂದ್ರೆ ಆ ರೀತಿ ಭಾರ ಅಂತ ಆಗುತ್ತಾದ್ರೆ ಅದಕ್ಕಿಂತ ಮುಂಜಾನೆ ಅವಳು ಜನರನ್ನು ಹೊರತಾ ಇರ್ಲಿಲ್ವಾ? ಜನರನ್ನು ಹೊರತಾ ಇದ್ಲು, ಬೆಟ್ಟವನ್ನು ಹೊರತಾ ಇದ್ಲು, ಎಲ್ಲವನ್ನು ಹೊರತಾ ಇದ್ಲು. ಅಂತ ಭೂಮಿಗೆ ಇದ್ದಕ್ಕಿದ್ದಾಗೆ ಭಾರ ಆಗ್ಲಿಕ್ಕೆ ಏನ್ ಕಾರಣ? ಇದು ವಾದಿರಾಜರ ವೈಶಿಷ್ಟ್ಯ, ಇದು ರುಕ್ಮಿಣೀಶ ವಿಜಯದ ವೈಶಿಷ್ಟ್ಯ. ಆ ಭಾರ ಹೇಗಾಯ್ತು ಒಂದು ವಿವರಣೆಯನ್ನು ಕೊಡ್ತಾರೆ ನೋಡಿ. ಅಸಂಖ್ಯ ಪಾಪಾಚಲ ಕೋಟಿ ಭಾಜ ದಿತೆ ಸುತಾನಾಂ ವಶಮಾಗತೇಯಂ ಅಸಖ್ಯ ಭಾರಾರ್ಜಿತ ಸರ್ವಗಾಧಾತ್ರಿ ಜಗಾಮಧಾತ್ರಿ ಶರಣಂ ವಿರಿಂಚಂ. ಹೌದು, ಜನರನ್ನ ಹೊರುವುದು ಭೂದೇವಿಗೆ ಭಾರ ಅಲ್ಲಂತೆ. ಎಷ್ಟು ಜನರನ್ನ ಬೇಕಾದರೂ ಹೊತ್ತುಕೊಳ್ತಾಳಂತೆ. ಆದರೆ ಯಾರು ಪಾಪಿಗಳಿದ್ದಾರೆ ಅವರನ್ನು ಹೊರಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಆ ಪಾಪಿಗಳ ಒಳಗೆ ಎಷ್ಟು ಪಾಪ, ಅದು ಎಂಥ ಪಾಪಿಗಳು ಅಂತ ಹೇಳಿದ್ರೆ, ಈ ಭೂದೇವಿ ಅಳ್ಳಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಎಂಥ ಪಾಪಿಗಳಿದ್ರು ಅಂತ ಹೇಳಿದ್ರೆ ಅವರೊಳಗಿದ್ದ ಪಾಪದ ಬೆಟ್ಟ ಹೊರಲಿಕ್ಕಾಗಲ್ಲ. ಹೋರಲಿಕ್ಕೆ ಆಗದಷ್ಟು ಪಾಪವಾದ ಬೆಟ್ಟವನ್ನ ಹೊತ್ತಿರುವಂಥವ್ರು, ಅಂತಹ ದೈತ್ಯರು ಅವರು ಭೂಮಿಯಲ್ಲಿ ಹುಟ್ಟು ಬಂದಿದ್ದಾರೆ. ಅದನ್ನು ಹೊರಲಿಕ್ಕೆ ಆಗ್ತಾ ಇಲ್ಲ ಅವಳಿಗೆ. ಜನರನ್ನು ಹೊರಲಿಕ್ಕೆ ಆಗ್ತಾ ಇರುವುದಲ್ಲ, ಅಂದ್ರೆ ಅವಳಿಗೆ ಈ ಫಿಸಿಕಲ್ ವೇಟ್ ಅದಲ್ಲ, ದೇಹದ ಭಾರ ಅಲ್ಲ, ಮತ್ತೇನಂತ ಹೇಳಿದ್ರೆ ಒಳಗಿರುವ ಪಾಪದ ಭಾರ, ಅದನ್ನು ಹೊರಲಿಕ್ಕೆ ಆಗ್ತಾ ಇಲ್ಲ. ಇದ್ರ ನೋಡಿ ವಾದಿರಾಜರು ಈ ಒಂದು ಸೂಚನೆಯನ್ನ ಕೊಡುವ ಮೂಲಕ ನಮಗೆ ಬಹಳ ದೊಡ್ಡ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಪಾಪಿಗಳು ಭೂಮಿಗೆ ಭಾರ ಅಂತ. ನಮ್ಮಲ್ಲಿ ಹೇಳೋದುಂಟು ಭೂಮಿಗೆ ಭಾರ ಅನ್ನಕ್ಕೆ ದಂಡ ಅಂತ. ಯಾರು ಅಂತ ಹೇಳಿದ್ರೆ ಪಾಪಿಗಳು. ಒಂದೊಮ್ಮೆ ನಾವು ಅಂತ ಪಾಪಿಗಳಾಗಿದ್ದೇವೆ ಅಂದ್ರೆ ನಾವು ಭೂಮಿ ಭಾರವೇ, ಅದನ್ನು ಹೇಳ್ತಾ ಇರುವಂತದ್ದು. ಅದು ಎಂಥದ್ದು ಅಸಂಖ್ಯ, ಒಬ್ರಲ್ಲ ಇಬ್ರಲ್ಲ, ಲೆಕ್ಕ ಇಲ್ಲದಷ್ಟು ಅಂತ ದೈತ್ಯರು ಇಲ್ಲಿ ಹುಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಹುಟ್ಕೊಂಡು ಬರುವುದು ಮುಖ್ಯ ಅಲ್ಲ, ಮಾಡ್ತಾ ಇರುವುದೆಲ್ಲವೂ ಪಾಪಕರ್ಮವೇ. ಅದನ್ನು ಅವಳಿಗೆ ಹೊರಲಿಕ್ಕೆ ಆಗ್ತಾ ಇಲ್ಲ. ನಿಜವಾಗಲೂ ಕೂಡ ಧಾತ್ರಿ ಅಂತ ಹೇಳ್ತಾರೆ. ನಿಜವಾಗಲೂ ಭೂದೇವಿಗೆ ಹೆಸರೇ ಧಾತ್ರಿ ಅಂತ. ಧಾತ್ರಿ ಅಂತ ಹೇಳಿದ್ರೆ ಎಲ್ಲವನ್ನು ಹೊರಗುವವಳು, ಎಲ್ಲವನ್ನು ಹೊರಗುವಳಿಗೂ ಹೊರಲಿಕ್ಕಾಗಲಿಲ್ಲ. ಬಹಳ ಸುಂದರವಾಗಿ ಹೇಳ್ತಾರೆ. ತಾಯಿ ಹಾಗೆ ಅಲ್ವಾ? ತಾಯಿ ಮಗುವಿನ ಎಲ್ಲವನ್ನು ಹೊರತಾಳೆ. ಮಗು ಮಲ ಮಾಡಿದರೆ ತನ್ನ ಮೈ ಮೇಲೆ ಮಾಡಿಕೊಂಡ್ರು ಬೇಜಾರು ಮಾಡಲ್ಲ, ತನ್ನ ಮೈ ಮೇಲೆ ಮೂತ್ರ ಮಾಡಿದ್ರು ಬೇಜಾರು ಮಾಡ್ಕೊಳ್ಳಲ್ಲ, ಮಗುವಿಗೆ ರೋಗ ಬಂದರೂ ಬೇಜಾರು ಮಾಡ್ಕೊಳ್ಳಲ್ಲ, ಏನು ಮಾಡಿದ್ರು ಬೇಜಾರು ಮಾಡ್ಕೊಳ್ಳಲ್ಲ. ಆದರೆ ತನ್ನ ಮಗು ಕೆಟ್ಟವನಾಗ್ಬಿಟ್ಟ ಅಂತ ಹೇಳಿದ್ರೆ, ಮಹಾ ದುಷ್ಟ ಆದ ಅಂತ ಹೇಳಿದ್ರೆ ಅದು ಮಾತ್ರ ಅವಳಿಗೆ ಹೊರಲಿಕ್ಕಾಗುತ್ತೆ. ಆ ಭಾರವನ್ನು ಮಾತ್ರ ಹೊರಲಿಕ್ಕಾಗಲ್ಲ. ಅದಕ್ಕೆ ಚಿಂತೆ ಮಾಡ್ಕೊಂಡು ಕೂರ್ತಾಳೆ ನೋಡಿ. ದಿನಕ್ಕೆ 10 ಸಲ ಮಲವನ್ನ ಮಾಡಿದ್ರು ಕೂಡ ಅದನ್ನ ಬಾಚುವ ತಾಯಿ ತಾನು ಬೇಜಾರು ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರ ತಲೆ ಬಿಸಿ ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಹತ್ಕೊಂಡು ಕೂತ್ಕೊಳ್ಳಲ್ಲ. ಆದರೆ ಅದೇ ತನ್ನ ಮಗ, ಯಾವ ಮಗುವಿನ ಮಲವನ್ನ ತಾನು ತೆಗೆದಿದ್ದೇನೆ, ಮೂತ್ರವನ್ನ ತೆಗೆದಿದ್ದೇನೆ, ಸ್ನಾನ ಮಾಡಿಸಿದ್ದೇನೆ, ಬೆಳೆಸಿದ್ದೇನೆ, ಅಂಥ ಮಗನೇ ನಾಳೆ ಪಾಪಿ ಆದ ಅಂತ ಹೇಳಿದ್ರೆ, ದುಷ್ಟನಾದ ಅಂದ್ರೆ ಅದು ಮಾತ್ರ ಸಹಿಸ್ಕೊಳ್ಳಿಕ್ಕಾಗಲ್ಲ. ಆ ಭಾರವನ್ನು ಸಹಿಸ್ಲಿಕ್ಕಾಗಲ್ಲ. ಇದು ಯಾವ ಭಾರ ಅಂದ್ರೆ ಭೂದೇವಿಗಾಗಿರೋದು ಹೊರಗಿನ ಭಾರ ಅಲ್ಲ, ಮನಸ್ಸಿನ ಭಾರ. ಮನಸ್ಸಿನ ಭಾರ ಇದು. ನಮ್ಮಲ್ಲಿ ಹೇಳುದುಂಟಲ್ಲ, ಭಾರವಾದ ಮನಸ್ಸಿನಿಂದ ಹೋದರವರು ಅಂತ. ಆ ರೀತಿ ಅಂದ್ರೆ ಇದು ವಾದಿರಾಜರ ವರ್ಣನೆ. ನಾವು ಭಾಗವತ ಕೇಳಿರ್ತೇವೆ, ಆದರೆ ಈ ವಿಷಯ ಕೇಳಿ ನೋಡಿ, ಈ ವಿಷಯದ ವರ್ಣನೆ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇನ್ನೊಂದೇನು ಅವಳಿಗೆ ಅಂತ ಹೇಳಿದ್ರೆ, ಭೂದೇವಿಗೆ ಇನ್ನೊಂದು ಭಾರ ಆಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಮುಕುಂದದೇ ದ್ವೇಷಿ ಭರಾಭಿನುನ್ನ ಬಭೂವ ಸಾಕ್ಷಾಂತಿ ಯುತಾಪಿ ಖಿನ್ನ ತಥಾ ಹಿ ಲೋಕೆ ಪತಿ ನಿಂದಕೇಭ್ಯ
ಪತಿವ್ರತಾನಾಂ ಅಪರಕ್ವ ಭಾರಃ. ನಿಜವಾಗ್ಲೂ ಕೂಡ ಪಾಪ ನಾವು ಮಾಡುತ್ತೇವೆ, ಅದೇನು ದೊಡ್ಡದಲ್ಲ. ಆ ಪಾಪ ಮಾಡಿದ್ರು ಕೂಡ ಆಗಬಹುದು. ಭೂದೇವಿಗೆ ಎಂಥ ಪಾಪ ಮಾಡಿದ್ರು ಆಗಬಹುದಂತೆ. ಆದರೆ ಒಂದು ಭಾರ ಮಾತ್ರ ಸಹಿಸ್ಲಿಕ್ಕೆ ಆಗಲ್ವಂತೆ ಭೂದೇವಿ. ಯಾವ ಭಾರ ಅಂದ್ರೆ ಅದನ್ನು ಹೇಳ್ತಾರೆ, ಮುಕುಂದ ದ್ವೇಷಿ, ಭಗವಂತನನ್ನ ದ್ವೇಷ ಮಾಡುವುದು, ಕೃಷ್ಣನನ್ನ ದ್ವೇಷ ಮಾಡುವುದು. ಆ ಕೃಷ್ಣನನ್ನ ದ್ವೇಷ ಮಾಡುವುದೇನಿದೆ ಅದೆಲ್ಲಕ್ಕಿಂತ ದೊಡ್ಡ ಭಾರ. ಯಾರಿಗೆ? ಭೂದೇವಿಗೆ. ಯಾಕವಳಿಗೆ ಅಂದ್ರೆ ಅಂಥ ದೇವರ ಭಕ್ತಳವಳು, ಕೃಷ್ಣನ ಭಕ್ತಳವಳು. ಭಾಗವತದಲ್ಲಿ ಹೇಳ್ತಾಳೆ, ಅಳ್ತಾ ಇರ್ತಾಳೆ. ಭೂದೇವಿ ಹಸುವಿನ ರೂಪನ್ನು ತೊಟ್ಟು ತಾನು ಅಳ್ತಾ ಇದ್ದಾಳೆ. ಪಕ್ಕದಲ್ಲಿ ಎತ್ತಿನ ರೂಪದಲ್ಲಿ ಧರ್ಮ ನಿಂತಿದ್ದಾನೆ, ಧರ್ಮರಾಜ ಎತ್ತಿನ ರೂಪದಲ್ಲಿ ನಿಂತಿದ್ದಾನೆ. ಇಬ್ಬರಿಗೂ ಕೂಡ ಕಲಿ ಒದಿತಾ ಇದ್ದಾನೆ. ಅವಾಗ ಆ ಎತ್ತು ಕೇಳುತ್ತದೆ, ಯಾಕಮ್ಮ ನೀನು ಅಳ್ತಾ ಇದೆಯಾ ಅಂತ ಹಸುವಿನ ಹತ್ರ, ಭೂದೇವಿ ಹತ್ರ. ಅದಕ್ಕೆ ಭೂದೇವಿ ಅದಕ್ಕೆ ಕೇಳ್ತಾನೆ, ಆ ಗೋವು ಕೇಳ್ತದೆ, ಅಂದ್ರೆ ಈ ವೃಷಭ ಧರ್ಮ ಕೇಳ್ತಾನೆ, ಏನ್ ಭೂಮಿಯಲ್ಲಿ ಹೆಣ್ಮಕ್ಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಅಂತನ, ಧರ್ಮ ನಾಶ ಆಗಿದೆ ಅಂತನ, ಅಥವಾ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತನ, ಈ ರೀತಿ ಅನೇಕ ಪ್ರಶ್ನೆಗಳನ್ನು ಮಾಡಿದಾಗ ಭೂದೇವಿ ಹೇಳೋದೊಂದೇ, ನನ್ನ ಭಗವಂತ ಇಲ್ಲ. ಭೂಮಿಯಿಂದ ಭಗವಂತ ತಾನು ಅವತಾರ ಸಮಾಪ್ತಿ ಮಾಡಿದ್ದಾನೆ, ಅದೇ ನನ್ನ ದುಃಖಕ್ಕೆ ಕಾರಣ. ದೇವರು ಇರಬೇಕಾದ್ರೆ, ಕೃಷ್ಣ ಇರಬೇಕಾದ್ರೆ, ಕೃಷ್ಣ ಯಾವಾಗ ಭೂಮಿ ಮೇಲೆ ಪಾದ ಇಡ್ತಾ ಇದ್ದ ನನ್ನನ್ನು ಅಲಂಕಾರ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡಿದ್ದೆ. ಅಂಥ ಕೃಷ್ಣನೇ ಇಲ್ಲ ಅಂತ ಹಾಕ್ಬಿಟ್ಟಿದ್ದಾನಲ್ವಾ, ಇದು ನನಗೆ ದುಃಖಕ್ಕೆ ಕಾರಣ. ಅಂದ್ರೆ ಅಂಥ ಕೃಷ್ಣನ ಭಕ್ತೆ ಅವಳು ಭೂದೇವಿ. ಅವಳಿಗೆ ಯಾರು ಭಗವದ್ವೇಷಿಗಳಿದ್ದಾರೆ, ನಾರಾಯಣನ ಕೃಷ್ಣನ ದ್ವೇಷಿಗಳಿದ್ದಾರೆ, ಅವರನ್ನು ಕಂಡ್ರಾಗಲ್ಲ. ದೇವರ ದ್ವೇಷಿಗಳು ಅಂತ ಹೇಳಿದ್ರೆ ಏನು? ದೇವರನ್ನು ಪೂಜೆ ಮಾಡದೇ ಇರೋರು ಅಂತ ಅಷ್ಟೇ ಅಲ್ಲ, ಕೃಷ್ಣನನ್ನ ಪೂಜೆ ಮಾಡದೇ ಇರೋರು ಅಂತ ಅಷ್ಟೇ ಅಲ್ಲ, ಮತ್ತೆ ಕೃಷ್ಣನನ್ನ ಪೂಜೆ ಮಾಡ್ತಾ ನಾನೇ ಕೃಷ್ಣ, ನಾನೇ ನಾರಾಯಣ, ನಾನೇ ದೇವರು ಅಂತ ಹೇಳುವವರು ದೊಡ್ಡ ಪಾಪಿಗಳು. ನೋಡಿ, ಇಂಥವ್ರು ಏನಿದ್ದಾರೆ, ಇಂಥವ್ರನ್ನ ಹೋಗ್ಲಿಕ್ಕೆ ಆಗೋಲ್ಲ. ಮತ್ತೆ ಅಂದ್ರೆ ಎಲ್ಲರೊಟ್ಟಿಗೆ ಕೃಷ್ಣನನ್ನು ಸೇರಿಸ್ಬಿಡು. ಅಯ್ಯೋ, 10 ರೊಟ್ಟಿಗೆ 11. ಕೃಷ್ಣನೂ ಒಬ್ಬ ದೇವತೆ ಅಷ್ಟೇ. ಈ ರೀತಿ ಎಲ್ಲರನ್ನು ಒಟ್ಟಿಗೆ ಇಟ್ಟು ಪೂಜೆ ಮಾಡೋದು, ಇದು ಆಗೋಲ್ಲ ಅವಳಿಗೆ, ಭೂದೇವಿಗಾಗೋಲ್ಲ. ಯಾಕಂತ ಹೇಳಿದ್ರೆ ಕೃಷ್ಣ ಸರ್ವೋತ್ತಮ, ಎಲ್ಲರಿಗಿಂತಲೂ ಅತ್ಯುತ್ತಮನಾಗಿರುವವನು ಯಾರು ಅಂದ್ರೆ ಕೃಷ್ಣ. ಅವನಿಗೆ ಸರಿಸಾಟಿಯಾದವರು ಇನ್ನೊಬ್ರು ಇಲ್ವೇ ಇಲ್ಲ. ಕೃಷ್ಣನಿಗೆ ಸರಿಸಾಟಿಯಾದವರಾಗಲಿ ಅವನಿಗಿಂತ ಎತ್ತರದವರು ಇನ್ನೊಬ್ರು ಇಲ್ವೇ ಇಲ್ಲ. ಅದನ್ನು ಒಪ್ಪದೇ ಇರುವವರು, ಇದು ದೇವ್ರ ದ್ವೇಷವೇ. ಯಾವತ್ತೂ ಅಷ್ಟೇ ಅಲ್ವಾ? ನೋಡಿ, ಒಬ್ರು ನಿಜವಾಗ್ಲೂ ಶ್ರೇಷ್ಠವಾಗಿದ್ದಾರೆ, ಶ್ರೇಷ್ಠವಾದವರು ನಾನು ಒಪ್ತಾ ಇಲ್ಲ. ಅವರ ಶ್ರೇಷ್ಠತ್ವವನ್ನು ಅವ್ರೇನು ಮಾರಿ ದೊಡ್ಡದು ಏನಿಲ್ಲ, ಎಲ್ಲರಾಗೇನು ಅವರು ಕೂಡ. ಇದಕ್ಕೇನು ಕಾರಣ? ಅವ್ರ ಮೇಲಿರುವ ದ್ವೇಷ. ಇದೇ ತಾನೆ. ನಿಜವಾಗ್ಲೂ ಗ್ರೇಟ್ ಆಗಿದ್ರು ಕೂಡ ಅವರ ಗ್ರೇಟ್ನೆಸ್ ಅನ್ನು ನಾನು ಒಪ್ತಾ ಇಲ್ಲ ಅಂದ್ರೆ ಏನು ಕಾರಣ? ಅವ್ರ ಬಗ್ಗೆ ಇರುವ ಜಲಸಿ, ಹೊಟ್ಟೆಗಿಚ್ಚುತ್ತಾನೆ. ದೇವರ ಬಗ್ಗೆ ನಮಗೆ, ದೇವರಂತ ಶ್ರೇಷ್ಠನಾಗಿದ್ರು ಕೂಡ ಅವರ ಶ್ರೇಷ್ಠತ್ವವನ್ನು ಒಪ್ತಾ ಇಲ್ಲ ಅಂತ ಹೇಳಿದ್ರೆ ದೇವರ ಬಗ್ಗೆ ಇರುವ ಹೊಟ್ಟೆಗಿಚ್ಚು. ಇಂಥ ಹೊಟ್ಟೆಗಿಚ್ಚಿನ ಮಂದಿಯನ್ನು ಹೋರುವುದು ಭೂದೇವಿಗೆ ಆಗೋಲ್ವಂತ. ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಮತ್ಯಾರೋ ಅಲ್ಲ, ನಾರಾಯಣ ಮತ್ಯಾರೋ ಅಲ್ಲ, ಮತ್ತೆ ಅವಳ ಪತಿ, ಗಂಡ. ಆ ಭೂದೇವಿಯೇ ದೇವರ ಪತ್ನಿ ಆಗಬೇಕು ಅಂತ ಸತ್ಯಭಾಮಿಯಾಗಿ ಬಂದದ್ದಾನೆ. ಶ್ರೀದೇವಿ ಭೂದೇವಿಯೇ ರುಕ್ಮಿಣಿ ಸತ್ಯಭಾಮೆಯರಾಗಿ ಬಂದದ್ದು. ಅಂತಹ ಭೂದೇವಿಗೆ ಇಂಥ ಯಾರು ಭಗವಂತನ ದ್ವೇಷ ಮಾಡುವವರಿದ್ದಾರೆ ಅವರೇನು ಹೊರಲಿಕ್ಕಾಗತ್ತಾ? ಏನ್ರಿ ಅದಕ್ಕೇನ್ರಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ, ಅದು ಪತಿವ್ರತೆಯರಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾರೆ ವಾದಿರಾಜರು. ಇದು ಪತಿವ್ರತೆಯರ ಸಂಕಟ. ಇದು ನಿಮ್ಗೆ ಅರ್ಥ ಆಗೋದಿಲ್ಲ. ಅದು ಏನು ಪತಿವ್ರತೆಯರ ಸಂಕಟ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ತಥಾ ಹಿ ಲೋಕೆ ಪತಿನಿಂದಕೇಭ್ಯ ಪತಿವ್ರತಾನಾಂ ಅಪರಕ್ವ ಭಾರಃ. ಒಬ್ಳು ಪತ್ನಿ ಮನೆಗೆ ಯಾರು ಬಂದರೂ ಮಾಡಾಕ್ತಾಳೆ, ಎಷ್ಟು ಕಷ್ಟ ಆದರೂ ಸಹಿಸ್ಕೊಂಡು ಮಾಡಾಕ್ತಾಳೆ. ಅಯ್ಯೋ ನನಗೆ ಕಷ್ಟ ಆಯ್ತು ಅಂತ ಹೇಳಿಸಲ್ಲ. ಆದರೆ ತನ್ನ ಗಂಡನನ್ನು ಬೈಯೋರು ಬಂದ್ರೆ, ತನ್ನ ಗಂಡನನ್ನು ಬೈಯೋರು, ಗಂಡನಿಗೆ ಮೋಸ ಮಾಡಿದವರು ಬಂದ್ರೆ ಅವ್ರಿಗೆ ಮಾತ್ರ ಒಂದು ತುತ್ತು ಅನ್ನ ಹಾಕ್ಲಿಕ್ಕೆ ಅವಳು ಕೇಳುದಿಲ್ಲ. ಯಾಕಂದ್ರೆ ನಾನು ಅವ್ರಿಗೆ ಯಾಕೆ ಹಾಕ್ಬೇಕು? ನಿಮಗೆ ಬೈದವರು, ನಿಮಗೆ ಅವಮಾನ ಮಾಡಿದವರು, ನಾನು ಹಾಕೋಲ್ಲ. ನೋಡಿ, ಇದು ಪತಿವ್ರತೆಗೆ ತನ್ನ ಗಂಡನನ್ನ ಬೈಯುವವರೇನಿದ್ದಾರೆ ಅವರಿಗಿಂತ ಭಾರ ಇನ್ಯಾರೂ ಇಲ್ಲ. ಎಲ್ಲಿವರೆಗೆ ಅಂದ್ರೆ ಮಗನೇ ತನ್ನ ಗಂಡನ ಬಗ್ಗೆ ಬೈತಾನೆ ಅಂತ ಹೇಳಿದ್ರೆ ಸಹಿಸ್ಕೊಳ್ಳಲ್ಲ ಅವಳು. ನೀನ್ ಎಂತ ಮಗ, ನಿನ್ನ ಅಪ್ಪನಿಗೆ ಬೈತಿಯಲ್ವ, ಹೋದ ನೀನ್ ನನ್ನ ಮಗನೇ ಅಲ್ಲ ಅಂತ ಹೇಳಿಬಿಟ್ಟಳು. ನಿಜವಾಗ್ಲೂ ಪತಿವ್ರತೆ ಆಗಿದ್ದ ಪಕ್ಷದಲ್ಲಿ ಅದನ್ನು ವಾದಿರಾಜರು ಹೇಳ್ತಾರೆ. ಇದಕ್ಕಾಗಿ ಭೂದೇವಿಗೆ ಅಷ್ಟು ಕಷ್ಟ ಆಯ್ತು. ಕಷ್ಟ ಆಗಿ ಏನ್ ಮಾಡಿದ್ದು? ಭಾರವನ್ನು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಭಾಗವತದಲ್ಲಿ ಒಂದೇ ಮಾತಲ್ಲಿ ಕೇಳ್ತೇವೆ,
ಭೂಮಿಗೆ ಭಾರ ಆಯಿತು ಅಂತ. ಹೇಗೆ ಭಾರ ಅನ್ನುವ ವಿವರಣೆ ಇಲ್ಲಿ ಸಿಗ್ತಾ ಇದೆ. ಅದು ಕೂಡ ನಿಜವಾಗಲೂ ಇದು ಇಲ್ಲದೆ ಇರುವ ವಿಷಯವಾದರಾಜರು ಹೇಳ್ತಾ ಇರೋದಲ್ಲ, ಮತ್ತೆ ನಿಜವಾದ ವಿಷಯ ಹೌದು. ಆಮೇಲೆ ಅವಳು ಗೋರೂಪವನ್ನು ಯಾಕೆ ಧರಿಸಿದ್ಲು? ಬೇರೆ ಏನಾದ್ರೂ ಹೋಗ್ಬೋದಿತ್ತಲ್ವಾ? ಹಸುವಿನ ರೂಪದಲ್ಲೇ ಯಾಕೆ ಹೋದ್ಲು ಭೂದೇವಿ? ಇದು ಇನ್ನೊಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಉಳಿತದೆ. ಭಾಗವತ ಇದಕ್ಕೆ ಉತ್ತರ ಕೊಡೋಲ್ಲ. ನೀವೇ ಉತ್ತರ ಕಂಡುಕೊಳ್ಳಿ ಅಂತ ವಾದಿರಾಜರು ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ನಿಶಮ್ಯ ಗೋ ಬ್ರಾಹ್ಮಣ ಮುಖ್ಯ ಬಂಧುಂ ಧ್ರುವಂ ಮುಕುಂದಂ ಶರಣಂ ವ್ರಜಂತಿ ಬಭೂವ ಗೋರೂಪಧರಾಧರಾಸ ತಮಾರ್ಥ ಭಾರಾಪಹರಂ ಚ ದೀನಾ. ಗೋ ರೂಪದಿಂದಲೇ ಭೂದೇವಿ ಹೋಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವಳು ಕೇಳಿದ್ದಂತೆ, ಗೊತ್ತಿತ್ತಂತೆ ಅವಳಿಗೆ, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕೃಷ್ಣನಿಗೆ ನಮಸ್ಕಾರ ಮಾಡಬೇಕಾದ್ರೆ ಗೋ ಬ್ರಾಹ್ಮಣ ಹಿತಾಯ ಚ. ಗೋವುಗಳು ಬ್ರಾಹ್ಮಣರು ಅಂದ್ರೆ ದೇವರಿಗೆ ತುಂಬಾ ಇಷ್ಟ. ಆ ಗೋ ಬ್ರಾಹ್ಮಣರಿಗೋಸ್ಕರ ದೇವರಿಗೆ ಏನ್ ಬೇಕಾದ್ರೂ ಮಾಡ್ತಾರೆ. ಇದನ್ನು ಹೇಳಲಿಕ್ಕೂ ಹೇಳ್ತಾರೆ. ಭಾಗವತದಲ್ಲಿ ಹೇಳ್ಬೇಕಾದ್ರೆ ಚಿಂದ್ಯಾಂ ಸ್ವಭಾವಮಪಿ ವಹ ಪ್ರತಿಕೂಲ ವೃತ್ತಿ. ಸನಕಾದಿಗಳು ಹೇಳ್ಬೇಕಾದ್ರೆ ಬ್ರಾಹ್ಮಣರು ಅಂತ ಹೇಳಿದ್ರೆ ನನಗೆ ಅಷ್ಟು ಇಷ್ಟ, ಬ್ರಾಹ್ಮಣರಿಗೆ ವಿರುದ್ಧವಾಗಿ ಒಂದೊಮ್ಮೆ ನನ್ನ ತೋಳು ವರ್ತಿಸಿತು ಅಂದ್ರೆ ತೋಳನೆ ತುಂಡು ಮಾಡಿಬಿಟ್ಟೇನು ನಾನು. ಯಾಕಂತ ಹೇಳಿದ್ರೆ ಇದನ್ನು ಭಾಗವತದ ಹೇಳ್ತಾನೆ, ಬ್ರಾಹ್ಮಣರಿಗೆ ನಾನು ಬಿಟ್ರೆ ಮತ್ತೆ ಯಾರು ಗೊತ್ತೇ ಇಲ್ಲ ಪಾಪ. ಅಂದ್ರೆ ನಾವಲ್ಲ, ಯಾಕಂದ್ರೆ ನಮಗೆ ದೇವರನ್ನು ಬಿಟ್ಟೇ ಗೊತ್ತಿರುವುದೆಲ್ಲ, ದುಡ್ಡು ಕಾಸು ಆಸ್ತಿ ಪಾಸ್ತಿ ಅವುಗಳೆಲ್ಲ. ಆದ್ರೆ ನಿಜವಾದ ಬ್ರಾಹ್ಮಣರು ಅಂತ ಹೇಳಿದ್ರೆ ದೇವರನ್ನೇ ನಂಬಿದವರು. ತ್ವಮೇವ ಸರ್ವಂ ಮಮ ದೇವ ದೇವ ಅಂತ, ನನಗೆ ಜೀವನವೇ ಸರ್ವಸ್ವ ದೇವರೇ ಅಂತಾನೆ ತಿಳ್ಕೊಂಡವರು. ಅಂಥವ್ರಿಗೆ ನಾನಲ್ಲದೆ ಇನ್ಯಾರಿದ್ದಾರೆ ಪಾಪ. ನೋಡಿ, ಹೀಗೆ ಅದಕ್ಕೆ ದೇವರ ಮೇಲೆ ನಿಜವಾಗ್ಲೂ ಜವಾಬ್ದಾರಿ ಬರುವುದು ಅವಾಗ. ಎಲ್ಲಾ ಬಿಟ್ಟು ಯಾವಾಗ ದೇವರನ್ನೇ ನಂಬುತ್ತೋಳ್ತೇವೆ ಅವಾಗ ದೇವರಿಗೆ ನಮ್ಮ ಮೇಲೆ ಜವಾಬ್ದಾರಿ ಬಂದೇ ಬರ್ತದೆ. ಇನ್ನು ಗೋವುಗಳ ಬಗ್ಗೆ ಯಾಕೆ ದೇವರಿಗೆ ಅಷ್ಟು ಕಾಳಜಿ ಅಂತ ಹೇಳಿದ್ರೆ, ಪರೋಪಕಾರಕ್ಕಾಗಿಯೇ ಬದುಕುವವುಗಳು ಗೋವುಗಳು. ಇವತ್ತು ಭೂಮಿ ಮಳೆ ಬೆಳೆ ಬರ್ತಾ ಇದೆ ಅಂದ್ರೆ ಗೋವುಗಳಿಗೆ. ಇದನ್ನ ಪದ್ಮಪುರಾಣ ಹೇಳುತ್ತದೆ. ದೇವರು ಮೊದಲು ಭೂಮಿಯನ್ನು ಸೃಷ್ಟಿ ಮಾಡಿದಂತೆ, ಭೂಮಿಯಲ್ಲಿ ಮೊದಲು ಬ್ರಾಹ್ಮಣರನ್ನ, ವೇದವನ್ನ, ಗೋವನ್ನ, ಯಜ್ಞವನ್ನ, 4 ತಾನು ಸೃಷ್ಟಿ ಮಾಡಿದ. ಯಾಕೆ ಅಂದ್ರೆ ಭೂಮಿಯ ಉಳಿವಿಗೋಸ್ಕರ. ಈ ಭೂಮಿ ಉಳಿಬೇಕಾ ಈ 4 ಬೇಕು. ಯಾಕಂದ್ರೆ ಇಲ್ಲಿ ಮಳೆ ಬೆಳೆ ಆಗಬೇಕಾ, ಮಳೆ ಬೆಳೆ ಆಗ್ಬೇಕು ಅಂದ್ರೆ ಯಜ್ಞ ಯಾಗಾದಿಗಳು ನಡಿಬೇಕು. ಯಜ್ಞ ಯಾಗಾದಿಗಳಿಂದಲೇ ಮಳೆ ಆಗುವಂತಹದ್ದು, ಬೆಳೆ ಆಗುವಂತಹದ್ದು. ಯಜ್ಞ ಮಾಡಬೇಕು ಅಂತ ಹೇಳಿದ್ರೆ ಯಜ್ಞಕ್ಕೆ ಏನಿಲ್ದಿದ್ರೂ ನಡೀತದೆ, ತುಪ್ಪ ಮಾತ್ರ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಅದು ಸರ್ವ ದೇವತೆಗಳಿಗೂ ಇಷ್ಟವಾಗುವ ಆಹಾರ. ಆಜ್ಯಂ ಸುರಾಣಾಂ ಆಹಾರ. ದೇವತೆಗಳಿಗೆ ಇಷ್ಟವಾದ ಆಹಾರ ಯಾವುದಂದ್ರೆ ತುಪ್ಪ. ಯಾವ ತುಪ್ಪ? ಹಸುವಿನ ತುಪ್ಪ, ಬೇರೆ ಯಾವ ತುಪ್ಪವೂ ಅಲ್ಲ, ಹಸುವಿನ ತುಪ್ಪವೇ ಆಗಬೇಕು. ಆ ಹಸುವಿನ ತುಪ್ಪ ಅಂತ ಹೇಳಿದ್ರೆ ದೇವತೆಗಳಿಗೆ ತುಂಬಾ ಇಷ್ಟ. ಅದಕ್ಕೆ ಯಜ್ಞಕ್ಕೋಸ್ಕರ ಗೋವಿನ ಸೃಷ್ಟಿಯಾಯಿತು, ಯಜ್ಞ ಮಾಡ್ಲಿಕ್ಕೋಸ್ಕರ ಬ್ರಾಹ್ಮಣರ ಸೃಷ್ಟಿಯಾಯಿತು, ಯಜ್ಞದಲ್ಲಿ ಬಳಸಲ್ಪಡ್ಲಿಕ್ಕೋಸ್ಕರ ವೇದ ಮಂತ್ರದ ಸೃಷ್ಟಿಯಾಯಿತು. ಇವೆಲ್ಲ ಯಾಕಂದ್ರೆ ಜಗತ್ತಿನ ಉಳಿವಿಗೋಸ್ಕರ. ಅದಕ್ಕಾಗಿ ಎಲ್ಲಿವರೆಗೆ ಗೋವಿದೆ ಅಲ್ಲಿವರೆಗೆ ಜಗತ್ತಿದೆ. ಯಾವತ್ತು ಗೋವು ನಾಶ ಆಗುತ್ತದೆ ಅದು ದೇಶೀಯ ತಳಿ. ನಮ್ಮ ದೇಶದ ತಳಿ ಯಾವಾಗ ಸಂಪೂರ್ಣ ನಾಶ ಆಯಿತು ಅಲ್ಲಿಗೆ ಧರ್ಮ ಸಂಪೂರ್ಣ ನೆಲೆ ಕಚ್ಚಿತು ಅಂತ ಅರ್ಥ. ಆಮೇಲೆ ಮಳೆ ಇಲ್ಲ, ಬೆಳೆ ಇಲ್ಲ. ಆಮೇಲೆ ಏನಂದ್ರೆ ಒಬ್ಬರನ್ನೊಬ್ರು ಕೊದ್ಕೊಂಡೇ ತಿನ್ನೋದು. ಅಂದ್ರೆ ನೋಡಿ, ಗೋವಿಗೂ ಭೂಮಿಗೆ ಎಷ್ಟು ಸಂಬಂಧ ಇದೆ. ಅದಕ್ಕಾಗಿಯೇ ಅಂತಹ ಗೋವಿನ ಬಗ್ಗೆ ಕೃಷ್ಣನಿಗೆ ತುಂಬಾ ಕಾಳಜಿ. ಅದಕ್ಕೆ ಹೇಳುದು ಗೋ ಬ್ರಾಹ್ಮಣ ಹಿತಾಯಚ. ಮತ್ತೇನಂದ್ರೆ ಗೋವಿನಲ್ಲಿ ಎಷ್ಟು ದೇವರಿಗೆ ಇಷ್ಟಪಡ್ಲಿಕ್ಕೆ ಕಾರಣ ಅಂದ್ರೆ ಯಾರಿಗೂ ಬೇಡ ಆಗಿದ್ದನ್ನು ತಾನು ಸ್ವೀಕಾರ ಮಾಡ್ತದೆ, ಎಲ್ರಿಗೂ ಬೇಕಾಗಿದ್ದನ್ನು ಕೊಡ್ತದೆ. ಇದು ಯಾರಿಗೆ ಮಾಡ್ತಾರೆ ಜಗತ್ತಲ್ಲಿ? ಗೋವು ಬ್ರಾಹ್ಮಣ ಇಬ್ರು ಮಾತ್ರ, ಇನ್ಯಾರು ಮಾಡೋದು. ನಾವು ಯಾವುದು ಬೇಡ ಆಗಿದ್ದನ್ನು ಅದಕ್ಕೆ ಹಿಂಡಿ ಅಂತಾನೆ ಹೇಳುದು. ಹಸುವಿಗೆ ಹಾಕುವ ಆಹಾರಕ್ಕೆ ಹಿಂಡಿ ಅಂತಾನೆ ಹೆಸರು. ಅಂದ್ರೆ ಅದೆಲ್ಲ ಆಹಾರ, ಅದರಲ್ಲಿರುವ ಸತ್ವವನ್ನು ಹಿಂಡಿದ್ದದು, ಅದನ್ನು ನಾವು ಹಾಕ್ತೇವೆ, ಖುಷಿಯಿಂದ ತಿನ್ನತ್ತೆ. ನಮಗೆ ಬೇಕೇ ಬೇಕಾದ್ರೆ ಹಾಲು. ನಮಗೆ ಅಮ್ಮ ಬಿಟ್ಟ ಮೇಲೆ ಇನ್ಯಾರೇ ಹಾಲು ಕೊಡುತ್ತಾರೆ? ಹುಟ್ಟಿದ ಕೂಡಲೇ ಅಮ್ಮ ಎದೆ ಹಾಲು ಕೊಟ್ಟರು. ಆ ಎದೆ ಹಾಲು ಬಿಟ್ಟ ಮೇಲೆ ಯಾವ ಹಾಲು ಕೊಡುದದ್ದು? ಹಸುವಿನ ಹಾಲೆ. ಅಂದ್ರೆ ನಮ್ಮ 2ನೇ ತಾಯಿ ಇದ್ದ ಹಾಗೆ ಗೋವು. ಆ ರೀತಿ ಬೇಕಾಗಿದ್ದನ್ನು ಕೊಡುತ್ತದೆ ಗೋವು ಬ್ರಾಹ್ಮಣರಾಗಿ. ನಮಗೆ ಬೇಡಾದ ಪಾಪ ಯಾರಿಗೆ ತಾನೇ ಪಾಪ ಬೇಕು? ಅಂತಹ ಪಾಪವನ್ನು ಸ್ವೀಕಾರ ಮಾಡ್ತಾರೆ ದಾನದ ಮೂಲಕ. ಬೇಕಾದ ಪುಣ್ಯ ಕೊಡ್ತಾರೆ, ಯಜ್ಞ, ಯಾಗ, ತಪಸ್ಸು ಮುಂತಾದವುಗಳನ್ನು ಮಾಡಿ. ಅದಕ್ಕೆ ಇವರು ಜಗತ್ತಿಗಾಗಿ ಬದುಕುವವರು. ಅದಕ್ಕೆ ಅವರನ್ನು ಕಾಪಾಡಬೇಕು ಅಂತ ದೇವರು ಯಾವತ್ತೂ ತಯಾರಾಗಿರ್ತಾರೆ. ಆ ಕಾರಣದಿಂದಾಗಿ
ಗೋವಿನ ರೂಪದಲ್ಲಿ ಭೂದೇವಿ ಹೋದ್ಲಂತೆ. ನನ್ನ ಒಂದು ಸಮಸ್ಯೆ ಏನಿದೆ ದೇವರು ಕೂಡಲೇ ನೋಡ್ತಾನೆ ಅಂತ. ಚತುರ್ಮುಖ ಬ್ರಹ್ಮನ ಹತ್ರ ಹೋಗಿ ಹೇಳಿದ್ಲು, ಅಂದ್ರೆ ರುದ್ರನ ಹತ್ರ ಹೇಳಿದ್ರು. ರುದ್ರದೇವರು ಎಲ್ಲಾ ದೇವತೆಗಳು ಸೇರಿಕೊಂಡು ಬ್ರಹ್ಮನ ಹತ್ರ ಹೋದ್ರು. ಬ್ರಹ್ಮದೇವರು ನನಗೂ ಏನೂ ಮಾಡ್ಲಿಕ್ಕೆ ಆಗೋಲ್ಲ, ಯಾಕಂದ್ರೆ ಈಗ ಭೂಮಿಯಲ್ಲಿ ಇರುವಂಥವರು ಬರೀ ದೈತ್ಯರಲ್ಲ, ಮತ್ತೆ ಅಸಾಮಾನ್ಯದಾದ ದೈತ್ಯರು, ಬ್ರಹ್ಮನ ವರ ಶಿವನ ವರದಿಂದ ಕೊಬ್ಬಿರುವ ದೈತ್ಯರು, ನನಗೂ ಏನು ಮಾಡ್ಲಿಕ್ಕೆ ಆಗೋಲ್ಲ ಅಂತ ನಾವೆಲ್ಲ ಹೋಗಿ ವಿಷ್ಣುವಿನ ಹತ್ರ ಪ್ರಾರ್ಥನೆ ಮಾಡೋಣ ಅಂತ ಎಲ್ಲರೂ ವಿಷ್ಣುವಿನ ಬಳಿ ಬಂದ್ರಂತೆ. ಕ್ಷೀರಸಾಗರದ ಉತ್ತರದ ತೀರವನ್ನು ಸೇರಿದ್ರಂತೆ. ತೇರಿ ತಾವು ತಪಸ್ಸು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದೆಲ್ಲ ವಾದಿರಾಜರು ವರ್ಣನೆ ಮಾಡೋದು ಬಹಳ ಸುಂದರ. ತಾನು ಜಪ ಮಾಡ್ತಾ ಈ ಚತುರ್ಮುಖ ಬ್ರಹ್ಮದೇವರು ಯಾವಾಗ ಭಗವಂತನನ್ನು ಏಕಾಗ್ರವಾಗಿ ಜಪ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಆಗ್ಲೇ ಪದ್ಮಾಸನದಲ್ಲಿ ಕೂತು ಪದ್ಮಾಸನದಲ್ಲಿರುವವರನ್ನು ಪ್ರಸಿದ್ಧರಾದಂತೆ. ಶಿವನಂತೂ ಕೂಡ ಎಷ್ಟು ಕೃಷ್ಣನನ್ನ ನಾರಾಯಣನ ಧ್ಯಾನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಮೈ ಮರೆತು ಬಿಟ್ಟಿದ್ದಾನೆ. ಮೈ ಮೇಲೆ ವಸ್ತ್ರ ಹೋಗಿದ್ದು ಗೊತ್ತೇ ಇಲ್ವಂತ, ಅದಕ್ಕೆ ದಿಗಂಬರ ಅಂತ ಪ್ರಸಿದ್ಧರಾಗ್ಬಿಟ್ಟು ಶಿವ. ಈ ರೀತಿ ಇನ್ನು ಶೇಷ ದೇವರ ಧ್ಯಾನ ಮಾಡ್ತಾ ಮಾಡ್ತಾ ಎಲ್ಲಿವರೆಗಂದ್ರೂ ಉಸಿರಾಟವೇ ನಿಲ್ಲಿಸ್ಬಿಟ್ಟಿದ್ದಾನೆ. ಹೀಗೆ ವರ್ಣನೆಯನ್ನು ಮಾಡ್ಕೊಂಡು ಬರ್ತಾರೆ. ಕಡೆಗೆ ಭಗವಂತ ತಾನು ಲಕ್ಷ್ಮಿಗೆ ಕಂಡ, ಚತುರ್ಮುಖ ಬ್ರಹ್ಮನಿಗೆ ಮಾತು ಕೇಳಿಸಿತು, ನಾನು ಅವತಾರ ಮಾಡಿ ಬರ್ತೇನೆ, ನೀವ್ಯಾರು ಹೆದರಬೇಡಿ ಅಂತ ಹೇಳಿ ಚತುರ್ಮುಖ ಬ್ರಹ್ಮದೇವರಿಗೆ ಹೇಳಿ. ಚತುರ್ಮುಖ ಬ್ರಹ್ಮದೇವರು ಅದರಿಂದಾಗಿ ಸಂತೋಷದಿಂದ ತಾವು ಬರ್ತಾ ಇದ್ದಾರೆ. ಗೋದೇವಿಗೆ ಈ ಭೂದೇವಿಗೆ ಗೋರೂಪದಲ್ಲಿರುವ ಭೂದೇವಿಗೆ ಸಮಾಧಾನ ಮಾಡಿ ತಾವು ಕರ್ಕೊಂಡು ಬಂದರು. ನಂತರ ಎಲ್ಲಾ ದೇವತೆಗಳು ಇಲ್ಲಿ ಆ ಅವತಾರ ಮಾಡ್ಲಿಕ್ಕೆ ಬರ್ಲಿಕ್ಕಿರುವಂತಹ ಭಗವಂತ ಏನಿದೆ ಅವನವನ ಸೇವೆಗಾಗಿ ತಾವು ಇಲ್ಲಿ ಹುಟ್ಟಿ ಬಂದಿದ್ದಾರೆ. ಯಾದವರಾಗಿ ಮತ್ತೆ ಬೇರೆ ಬೇರೆ ರಾಜರುಗಳಾಗಿ ಎಲ್ಲ ಪಾಂಡವರಾಗಿ ಎಲ್ಲ ತಾವು ಬಂದಿದ್ದಾರೆ. ಈ ಕಡೆ ವಸುದೇವ ದೇವಕಿಯರು, ಅವರ ಕತೆ ಭಾಗವತದಲ್ಲಿ ನಾವು ಕೇಳಿರುವಂಥದ್ದು. ಆ 8ನೆಯ ಶಿಶು ನಿನ್ನನ್ನು ಕೊಲ್ತದೆ ಅಂತ ಅಶರೀರವಾಣಿಯಾಗಿದೆ, ಸೆರೆಮನೆಯಲ್ಲಿ ಇಟ್ಬಿಟ್ಟಿದ್ದಾರೆ. ಕಂಸ ತಗೊಂಡೋಗಿ ಅಲ್ಲಿ 6ನೇ ಮಗುವಾಯಿತು. 7ನೇ ಮಗು ಅದ್ಯಾರು? ಶೇಷ. ಆ ಶೇಷ ಯಾಕೆ ಬಂದ? ಅದು ದೇವರು ಕಳಿಸ್ಕೊಟ್ಟದಂತೆ. ಅದನ್ನು ಹೇಳ್ತಾರೆ, ತ್ವಮೇತ್ಯ ದೇವಕ್ಯುದರಸ್ಥ ಗರ್ಭಂ ನಿಧೇಹಿ ರೋಹಿಣ್ಯುದರೇ ಸ್ವಶಕ್ತ್ಯ ಇತೀರಿತಾತಂ ರಮಣಂ ರಮಾಸ ಪ್ರದಕ್ಷಿಣೀಕೃತ್ಯ ತಥಾ ಕರೋತ್ತಂ ಆಜ್ಞಾಪಯಾಮಾಸ ಪುರಾಸ ಶೇಷಂ ಜಜ್ಞೇ ಸರೋಹಿಣ್ಯುದಯೋ ದಯಾರ್ದ್ರೇ ಸಂಪ್ರೇಷಯಂತಿ ಸ್ಮ ಸಖೈರ್ ನರೈರ್ನರೇಂದ್ರಾಃ ಶಯ್ಯಾ ಸ್ವಕೀಯಾಂ ಪುರತ ಪ್ರಯಾಣೇ. ಭಗವಂತ ಶೇಷನಿಗೆ ಹೇಳಿದಂತೆ, ಶೇಷ ನೀನು ಹೋಗಿ ದೇವಕಿಯ ಗರ್ಭವನ್ನೇ ಸೇರ್ಕೋ ಅಂತ ಹೇಳಿ ಕಳಿಸಿಕೊಟ್ಟನಂತೆ ತನ್ನ ಹಾಸಿಗೆಯಾದ ಶೇಷನನ್ನು. ಶೇಷ ಹೋಗಿ ದೇವಕಿಯ ಒಳಗೆ ಕೂತ. ನಂತರ ತನ್ನ ಪತ್ನಿ ಲಕ್ಷ್ಮಿ ಅವಳಿಗೆ ಹೇಳಿದಂತೆ, ನೀನು ಮಾಯಾದೇವಿಯಾಗಿ ಆ ದೇವಕಿಯ ಗರ್ಭ ಏನಿದೆ ಆ ಗರ್ಭವನ್ನು ಸೆಳೆದು ರೋಹಿಣಿಯ ಗರ್ಭದಲ್ಲಿಡು. ಅಂದರೆ ವಸುದೇವನ ಇನ್ನೊಬ್ಳು ಪತ್ನಿ, ಅವಳು ನಂದಗೋಪನ ಬಳಿ ಇದ್ದಾಳೆ. ಅಲ್ಲಿ ನೋಡ್ಕೊಳ್ಳಿಕ್ ಬಿಟ್ಟಿದ್ದಾನೆ, ಎಲ್ಲ ಕಂಸನದ ವ್ಯವಸ್ಥೆ ಇದು. ಅಲ್ಲಿ ನೀನು ತಗೊಂಡೋಗಿ ಇಲ್ಲಿಂದ ಸೆಳೆದು ಅಲ್ಲಿ ಹಾಕಬೇಕು ಅಂತ ಮಾಯಾದೇವಿಗೆ ಹೇಳ್ತಾನೆ. ಯೋಗಮಾಯ ಅಂದ್ರೆ ದುರ್ಗೆಗೆ ಹೇಳ್ತಾನೆ. ಆಯ್ತು ಅಂತ ಅವಳು ದೇವರಿಗೆ ಪ್ರದಕ್ಷಿಣೆ ಬಂದಂತೆ. ಇವೆಲ್ಲ ಭಾಗವತದಲ್ಲದೆ ಇರುವ ವಿಷಯಗಳು. ದೇವರಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ದುರ್ಗೆ. ಇದರಿಂದ ಏನು ಅಂತ ಹೇಳಿದ್ರೆ ದುರ್ಗಾದೇವಿ ಕೃಷ್ಣನ ಭಕ್ತಿ, ನಾರಾಯಣನ ಭಕ್ತಿ ಸ್ಪಷ್ಟ ಗೊತ್ತಾಗುವಂಥ ವಿಷಯ. ಆಮೇಲೆ ತಾನು ಬಂದಂತೆ. ಅದಕ್ಕಿಂತ ಮೊದಲು ಶೇಷನಿಗೆ ಆದೇಶ ಮಾಡಿದ್ದಾನೆ. ಯಾಕೆ ಶೇಷನ ಮೊದಲು ಯಾಕೆ ಕಳಿಸ್ಕೊಟ್ಟ? ಅದು ಹಾಗೇನೆ, ದೊಡ್ಡವ್ರ ವ್ಯವಹಾರ ಹಾಗೇನೆ ಅಂತ ಹೇಳ್ತಾರೆ, ನಮಗದು ಗೊತ್ತಾಗಲ್ಲ ಅಂತ. ಯಾಕಂತ ಹೇಳಿದ್ರೆ ಇದನ್ನು ಹೇಳ್ತಾರೆ, ಸಂಪ್ರೇಷಯಂತಿ ಸ್ಮ ನರೇಂದ್ರಾಹ. ರಾಜರುಗಳೆಲ್ಲ ಹಾಗೆ, ರಾಜರುಗಳೆಲ್ಲ ಬರ್ತಾರೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಮನುಷ್ಯರು ಬರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಸಂಬಂಧಪಟ್ಟವರೆಲ್ಲ ಮೊದಲೇ ಬಂದ್ಬಿಟ್ಟಿರ್ತಾರೆ. ಮೊದಲೇ ಬಂದು ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಇವರೇನಂದ್ರೆ ಬರುವುದಷ್ಟೇ. ಹಾಗೆ ರಾಜರು ತಾವು ಹೋಗುವುದಕ್ಕಿಂತ ಮುಂಚೆ ತಮ್ಮ ಹಾಸಿಗೆ ಎಲ್ಲ ಕಳಿಸ್ಕೊಟ್ಟಿರ್ತಾರೆ. ನಾನು ನಾಳೆ ಬರ್ತೇನೆ, ಇವತ್ತೇ ಅಲ್ಲಿ ಹೋಗಿ ಎಲ್ಲ ತಯಾರು ಮಾಡಿಬಿಡಿ ಅಂತ, ನನಗೆ ಬಂದು ಯಾವುದಕ್ಕೂ ಕಾಯ್ಲಿಕ್ಕಿಲ್ಲ ಅಂತ. ಹಾಗೆ ದೇವರಂದ್ರೆ ಯಾರು? ನಾರಾಯಣ ಕೃಷ್ಣ ಅಂತ ಹೇಳಿದ್ರೆ ನಮ್ಮ ನಿಮ್ಮಾಗಲ್ಲ. ಮತ್ತೆ ಅವನು 3 ಲೋಕದ ಒಡೆಯ. ಮತ್ತೆ ಅವನು ಬರುವುದಕ್ಕಿಂತ ಮುಂಚೆ ಅವನ ಸೇವಕರು ಬಂದೆಲ್ಲ ರೆಡಿ ಮಾಡೋದು ಬೇಡವಾ? ಅದಕ್ಕೋಸ್ಕರ ತನ್ನ ಹಾಸಿಗೆಯನ್ನು ಕಳಿಸ್ಕೊಟ್ನಂತೆ ಮೊದಲೇ. ಶೇಷ ಅವನ ಹಾಸಿಗೆ ಅಲ್ವಾ, ಹಾಸಿಗೆಯನ್ನು ಮೊದಲು ಕಳಿಸ್ಕೊಟ್ನಂತೆ. ಯಾಕಂದ್ರೆ ನೀನು ಹೋಗಿ ಅಲ್ಲೆಲ್ಲ ತಯಾರು ಮಾಡಿಬಿಡು, ಆಮೇಲೆ ಬರ್ತೇನೆ ಅಂತ.
ಅದೇ ರೀತಿ ಶೇಷ ಬಂದು ಇಲ್ಲಿ ಸೇರಿಕೊಂಡ. ಆ ಶೇಷನನ್ನ ಸೆಳೆದ್ಲು ದುರ್ಗೆ, ಸೆಳೆದು ರೋಹಿಣಿಯ ಗರ್ಭದಲ್ಲಿ ಹಾಕಿದ್ಲು. ಅದಕ್ಕೆ ಅವನು ಸಂಕರ್ಷಣನಾದ. ಯಾಕಂದ್ರೆ ಕರ್ಷಣ ಮಾಡಲ್ಪಟ್ಟದ್ರಿಂದ, ಎಳೆಯಲ್ಪಟ್ಟದ್ರಿಂದ ಜನ ಎಲ್ಲ ಏನ್ ತಿಳ್ಕೊಂಡಿದ್ರು, ಅಯ್ಯೋ ಪಾಪ 7ನೇ ಗರ್ಭ ಹೊರಟೋಯ್ತು ಅಂತ ಹೇಳಿದ್ರೆ, ಅಪಾರ್ಷನ್, ಗರ್ಭಸ್ರಾವ ಆಗಿ ಹೋಯ್ತು ಅಂತ ತಿಳ್ಕೊಳ್ತಾರೆ. ನಂತರ ಭಗವಂತ ತಾನು ಇಳಿದು ಬಂದಂತೆ ಅವತಾರ ಮಾಡ್ಲಿಕ್ಕೋಸ್ಕರ, ದೇವಕಿಯ ಗರ್ಭಕ್ಕೆ ಸೇರ್ಕೊಳ್ಳಿಕ್ಕೋಸ್ಕರ. ಯಾಕೆ ಬರ್ತಾ ಇದ್ದಾನೆ ಇವಾಗ? ದೇವರು ಬರ್ತಾ ಇರುವ ಮೂಲ ಉದ್ದೇಶ ಏನು? ಬಹಳ ಸ್ವಾರಸ್ಯವಾಗಿ ವಾದಿರಾಜರು ಹೇಳ್ತಾರೆ. ನಮಗೂ ನಿಮ್ಗೂ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ದೇವರು ಬರ್ತಾ ಇರೋದು ಯಾಕೆ ಗೊತ್ತುಂಟ? ಕೃಷ್ಣ ಬರ್ತಾ ಇರೋದು ಯಾಕೆ ಗೊತ್ತುಂಟ? ಅವನಿಗೆ ಅವನ ಮನೆ ಬಾಗಿಲು ಕಾಯೋರಿದ್ದಾರಲ್ವಾ, ಎಲ್ಲೋ ಒಡೋಗ್ಬಿಟ್ಟಿದ್ದಾರೆ. ಮನೆ ಬಾಗಿಲು ಕಾಯೋರು ಎಲ್ಲೋ ಓಡೋಗಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತ ಇವಾಗ ಗೊತ್ತಾಗಿದೆ ದೇವರಿಗೆ. ಅದಕ್ಕೆ ಅವರನ್ನು ಎಳ್ಕೊಂಬರ್ಲಿಕ್ಕೋಸ್ಕರ ಹೋಗ್ತಾ ಇದ್ದಾರೆ. ವಾದಿರಾಜರು ಕೊಡುವಂತೆ ವಿವರಣೆ. ಆದರೆ ಈ ಕೃಷ್ಣಾವತಾರದಲ್ಲಿ ಮುಗಿತು. ಜಯ ವಿಜಯನಿಗೆ ಬಂದ ಶಾಪ ಕೃಷ್ಣಾವತಾರದಲ್ಲಿ ಮುಗಿತು. ನೋಡಿ, ಇದನ್ನು ಇಲ್ಲಿ ಹೇಳ್ತಾ ಇರುವುದು. ಮೊದಲು ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಬಂದ್ರು. ಹಿರಣ್ಯಕಶಿಪುವಾಗಿ ಬಂದ್ಮೇಲೆ ವೈಕುಂಠಕ್ಕೆ ಮತ್ತೆ ಹೋಗಲಿಲ್ಲ. ಮತ್ತೆ ರಾವಣ ಕುಂಭಕರ್ಣರಾಗಿ ಬಂದ್ರು. ರಾವಣ ಕುಂಭಕರ್ಣನಾಗಿ ಬಂದು ಸತ್ತ ಮೇಲೆ ಮತ್ತೆ ವೈಕುಂಠಕ್ಕೆ ಹೋಗಲಿಲ್ಲ ಅವರು. ಮತ್ತೆ 3ನೇ ರೀತಿಯಲ್ವಾ, ಅದೇ ಶಿಶುಪಾಲ ದಂತವಕ್ರರಾಗಿ ಬಂದಿದ್ದಾರೆ. ಶಿಶುಪಾಲ ದಂತವಕ್ರರಾಗಿ ಬಂದದ್ದು ಇದು 3ನೇ. ಇಲ್ಲಿಂದ ಸೀದಾ ಇನ್ನು ದ್ವಾರಪಾಲಕರಾಗಿ ಹೋಗೋದು ಜಯ ವಿಜಯರು. ಅದಕ್ಕೋಸ್ಕರ ಬರ್ತಾ ಇದ್ದಾನೆ. ನನ್ನ ಮನೆ ಬಾಗಿಲು ಕಾಯೋರು ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಮತ್ತೆ ಎಳ್ಕೊಂಡ್ಬರ್ಬೇಕು ಬಲಾತ್ಕಾರದಿಂದ. ಎಲ್ಲಿ ಹೋಗ್ತೀರಿ ನೀವು ಅಂತ. ಅದಕ್ಕೋಸ್ಕರ ಬಲಾತ್ ಪ್ರಗೃಹ್ಯ ಸ್ವಗಟಾವಪಾಲೋ ನಿಶಾಚರು ಭೂಮಿತಲಂ ಮೈತ್ಯ ದೃಪ್ತವು ನೃತಸ್ಕರೋತೌ ವಿನಿಹತ್ಯ ವಿಷ್ಣು ನಿಜೋ ನಿನೀಶನ್ನಿವಗಾಂ ತಥೋ ಭೂತ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಭಗವಂತ ಇಲ್ಲಿ ಅವತಾರ ಮಾಡಿ ಬಂದ ಅಂತ ತಿಳಿಸ್ತಾರೆ. ಅಂದ್ರೆ ಇದು ಬಹಳ ಸ್ವಾರಸ್ಯವಾಗಿ ತಿಳಿಸುವಂತಹದ್ದು. ಒಂದನೇದಾಗಿ ಸ್ವಾರಸ್ಯವೂ ಇದೆ, ಅದರೊಟ್ಟಿಗೆ ಬರೀ ಸ್ವಾರಸ್ಯ ಮಾತ್ರ ಅಲ್ಲ, ಮತ್ತೆ ನಿಜವಾದ ವಿಷಯವಿದೆ. ಹೌದಲ್ವಾ? ಯಾಕಂದ್ರೆ ದ್ವಾರಪಾಲಕರ ಜಯ ವಿಜಯರಿಗೆ ಶಾಪ ವಿಮೋಚನೆಗೆ ಕಾರಣವಾದದ್ದೇ ಅವತಾರ ಅಲ್ವಾ, ಕೃಷ್ಣಾವತಾರವಲ್ವಾ? ಅದಕ್ಕೆ ಹೇಳ್ತಾರೆ, ಶಿಶುಪಾಲ ಯಾವಾಗ ಮರಣ ಹೊಂದಿದ ಕೂಡಲೇ ಜ್ಯೋತಿ ಸ್ವರೂಪದಲ್ಲಿ ಕೃಷ್ಣನ್ನ ಬಂದು ಸೇರ್ಕೊಂಡ ಅಂತ ಹೇಳಿದ್ರೆ ವೈಕುಂಠದ ದ್ವಾರಪಾಲಕನಾದ. ಇಲ್ಲ, ಈ ಅವತಾರದಲ್ಲಿ ಹೇಳುದು. ರಾವಣ ಕುಂಭಕರ್ಣರಾಗಿದ್ದು ಹೇಳಲ್ಲ. ರಾವಣ ಸತ್ತೋದ್ಕೊಳ್ಳೆ ಜ್ಯೋತಿಯಾಗಿ ರಾಮನನ್ನ ಸೇರಿದ ಅಂತ ಹೇಳಲ್ಲ. ಹಿರಣ್ಯಾಕ್ಷ ಸತ್ತು ನರಸಿಂಹನೊಳಗೆ ಸೇರ್ಕೊಂಡ ಅಂತ ಹೇಳಲ್ಲ. ಇಲ್ಲೇ ಹೇಳುದು. ಅದನ್ನು ಬಹಳ ಸುಂದರವಾಗಿ ವಿವರಿಸಿಕೊಂಡು ಹೋಗ್ತಾರೆ. ನಂತರ ಕೃಷ್ಣ ತಾನು ದೇವಕಿಯ ಗರ್ಭದಲ್ಲಿ 7 ತಿಂಗಳಿದ್ದ. ಆಮೇಲೆ ತಾನಿಲ್ಲಿ ಅವತರಿಸಿ ಬಂದ. ಆ ಕೃಷ್ಣಾವತಾರವನ್ನು ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ ವಾದಿರಾಜರು. ಬಹಳ ಸ್ವಾರಸ್ಯವಾಗಿ ಅಷ್ಟೇ ಅಲ್ಲ, ಅರ್ಥಪೂರ್ಣವಾಗಿ ವಿವರಣೆಯನ್ನು ಮಾಡ್ತಾರೆ. ಅಥೋ ಜಯಂತ್ಯ ಮುದಭೂತ್ ನಿಶೀಥೆ ಶಶೀವ ದೇವಕ್ಯುದರೋ ದಯಾರ್ದ್ರೇ ದಿಗಷ್ಟಕೆ ರಾತ್ರಿ ಚರಾಂಜಿ ಜಿಗೀಶೋ ಸ್ಥಿತಿರ್ನಿಶಾ ಸಾಚ ಗುಣೋಚಿತೈವ. ಭಗವಂತ ಇಲ್ಲಿ ಅವತಾರ ಮಾಡಿ ಬಂದ. ಯಾವಾಗ? ಅದನ್ನು ಹೇಳ್ತಾರೆ ಜಯಂತ್ಯಾಂ. ಜಯಂತಿ ಎಂದು ಕೃಷ್ಣ ಅವತಾರ ಮಾಡಿ ಬಂದ. ಈ ವಿಷಯ ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದ್ರೆ, ನಾವು ಕೃಷ್ಣ ಅವತಾರ ಮಾಡಿದ ದಿನವನ್ನು ಯಾವತ್ತು ಆಚರಣೆ ಮಾಡಬೇಕು, ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ರೆ. ಜಯಂತಿ ಎಂದು ಆಚರಣೆ ಮಾಡುವುದು ಬಹಳ ವಿಶೇಷ. ಜಯಂತಿ ಅಂತ ಹೇಳಿದ್ರೆ ಏನು? ಜಯಂತಿ ಅಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ಪುರಾಣಗಳೆಲ್ಲ ಹೇಳುತ್ತದೆ, ರೋಹಿಣಿ ಹಾಗೂ ಅಷ್ಟಮಿ, ಕೃಷ್ಣ ಪಕ್ಷದ ಅಷ್ಟಮಿ ಹಾಗೂ ರೋಹಿಣಿ ನಕ್ಷತ್ರ, ಇದೆರಡು ಯಾವ ದಿನ ಸೇರುತ್ತದೆ ಅವತ್ತು ಜಯಂತಿ ಅಂತ ಕರೀತಾರೆ. ಮಧ್ಯರಾತ್ರಿಯಲ್ಲಿದ್ರೆ ಬಹಳ ವಿಶೇಷ. ದಿವಾವ ಯದಿವಾರಾತ್ರೌ ತಯೋರ್ಯೋಗೋ ಭವಯದ್ಯತಿ. ರಾತ್ರಿ ಮಧ್ಯರಾತ್ರಿಯಲ್ಲಿದ್ರೆ ಬಹಳ ವಿಶೇಷ ಅಂತೆ. ಅದಕ್ಕೆ ಜಯಂತಿ ಯೋಗ ಅಂತ ಕರೀತಾರೆ. ಅದೆಲ್ಲಿದ್ರೆ ಇಡೀ ದಿನದಲ್ಲಿ ಯಾವತ್ತಾದ್ರೂ ಇದ್ರೂ ಸಾಕಂತೆ. ಅಷ್ಟಮಿ ರೋಹಿಣಿ ಎರಡು ಯಾವಾಗ ಸೇರ್ತದೆ ಅದೊಂದು ಅತ್ಯಪೂರ್ವವಾದ ಯೋಗ, ಜಯಂತಿ ಯೋಗ ಅಂತ. ಕೃಷ್ಣ ಆ ರೀತಿ ಅಷ್ಟಮಿ ರೋಹಿಣಿ ಒಟ್ಟಿಗೆ ಸೇರಿದಾಗ, ಅದೇ ಕೃಷ್ಣ ಪಕ್ಷದ ಅಷ್ಟಮಿ ರೋಹಿಣಿ ಎರಡು ಒಟ್ಟಿಗೆ ಸೇರಿದಾಗ ತಾನು ಇಲ್ಲಿ ಅವತಾರ ಮಾಡಿ ಬಂದ. ಅದಕ್ಕೆ ಇವತ್ತಿಗೂ ಕೂಡ ಮಧ್ವಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳುವುದೇನಂತ ಹೇಳಿದ್ರೆ, ನಾವು ಕೃಷ್ಣ ಅವತಾರ ಮಾಡಿದ ದಿನ ಯಾವತ್ತು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ, ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಳಾಷ್ಟಮಿ ಭವೇತ್ ಜಯಂತಿ ನಾಮ ಸಾ ಪ್ರೋಕ್ತ ಸರ್ವ ಪಾಪ ಪ್ರಣಾಶಿನಿ. ಅಷ್ಟಮಿ ರೋಹಿಣಿ ಮಧ್ಯರಾತ್ರಿಯಲ್ಲಿ ಯಾವತ್ತು ಬರ್ತದೋ ನೋಡಿ, ಮಾಸ ಹೇಳೇ ಇಲ್ಲ, ಶ್ರಾವಣ ಮಾಸನೂ ಹೇಳಿಲ್ಲ, ಭಾದ್ರಪದ ಮಾಸನೂ ಹೇಳಿಲ್ಲ. ಮಧ್ವಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಯಾವಾಗ ರೋಹಿಣಿ ಅಷ್ಟಮಿ ಬರ್ತದೋ ಮಧ್ಯರಾತ್ರಿಯಲ್ಲಿ ಅದು ಬಹಳ ವಿಶೇಷವಾದದ್ದು.
ಅವರ ತಮ್ಮಂದಿರು, ಮಧ್ವಾಚಾರ್ಯರ ತಮ್ಮಂದಿರು ವಿಷ್ಣು ತೀರ್ಥರು. ಅವರು ಮಹಾಜ್ಞಾನಿಗಳು, ದೇವರನ್ನು ಕಂಡು ಇವತ್ತು ಇರುವವರು. ನೋಡಿ ಆ ಸ್ವಾರಸ್ಯ ಏನಂದರೆ, ಮಧ್ವಾಚಾರ್ಯರು ವಿಷ್ಣು ತೀರ್ಥರು ಇವತ್ತು ಇದ್ದಾರೆ. ಒಬ್ಬರು ಬದರಿಯಲ್ಲಿ, ಇನ್ನೊಬ್ರು ಕುಮಾರ ಪರ್ವತದಲ್ಲಿ, ಇಬ್ರು ಇದ್ದಾರೆ. ಅವ್ರು ಹೇಳ್ತಾರೆ, ಸಿಂಹಮಾಸೇದು ರೋಹಿಣ್ಯಾಯುತಾಂ ಕೃಷ್ಣಾಷ್ಟಮಿ ಪುಮಾನ್ ಉಪೋಷ್ಯ ಅಂತ ಹೇಳ್ತಾರೆ. ರೋಹಿಣಿ ಅಷ್ಟಮಿ ಎರಡೂ ಒಟ್ಟಿಗೆ ಸೇರಿದ ಜಯಂತಿ ಬರಬೇಕು ಅಂತ ಹೇಳಿದ್ರೆ ಅದು ಸೌರ ಸಿಂಹ ಮಾಸದಲ್ಲಿ ಮಾತ್ರ. ನೋಡಿ, ಈ ಕಾರಣದಿಂದಾಗಿ ಇವಾಗ ಉಡುಪಿಯ ಪ್ರಾಂತ್ಯದಲ್ಲಿ ಸಿಂಹ ಮಾಸದಲ್ಲಿ ಕೃಷ್ಣಾಷ್ಟಮಿ ಆಚರಣೆ ಇದೆ ಅಂತ ಹೇಳಿದ್ರೆ, ಇಲ್ಲ ಉಡುಪಿಯವರೆಲ್ಲ ಸೌರಮಾನ ಮಾಡುವುದು, ಆ ರೀತಿ ಸೌರಮಾನ ಚಾಂದ್ರಮಾನ ಲೆಕ್ಕವೇ ಎಲ್ಲ ಇದೆ. ಯಾಕಂತ ಹೇಳಿದ್ರೆ ಉಡುಪಿಯಲ್ಲಿಯೂ ಕೂಡ ಎಲ್ಲ ಈ ಇದೇನಿದೆ ಮತ್ಸ್ಯ ಕೂರ್ಮಾವರ ಇವೆಲ್ಲ ಚಾಂದ್ರಮಾನ ಪ್ರಕಾರವೇ ಆಚರಣೆ ಮಾಡುದು. ಇವಾಗ ರಾಮನವಮಿ ಯಾರು ಸೌರಮಾಸ ಆಚರಣೆ ಮಾಡಲ್ಲ, ನರಸಿಂಹ ಜಯಂತಿ ಯಾರು ಸೌರಮಾಸ ಆಚರಣೆ ಮಾಡಲ್ಲ, ವೈಶಾಖದಲ್ಲೇ ನರಸಿಂಹ ಜಯಂತಿ, ಚೈತ್ರದಲ್ಲೇ ರಾಮನವಮಿ, ಕೃಷ್ಣಾಷ್ಟಮಿ ಮಾತ್ರ ಯಾಕೆ ಸಿಂಹ ಮಾಸ ಅಂದ್ರೆ ಇದು ವಿಷ್ಣು ತೀರ್ಥರು ಹೇಳಿರುವಂತಹದ್ದು. ಇದೇನಂದ್ರೆ ಮ್ಯಾಥಮೆಟಿಕಲಿ ಇಡೀ ವರ್ಷದಲ್ಲಿ ಬೇಕಿದ್ರೆ ಅದನ್ನು ನೀವು ಗಮನಿಸಬಹುದು, ಅಷ್ಟಮಿ ರೋಹಿಣಿ ಒಟ್ಟಿಗೆ ಸೇರುತ್ತದೆ ಅಂತಿದ್ರೆ ಅದು ಸಿಂಹ ಮಾಸದಲ್ಲಿ ಮಾತ್ರ, ಸೌರಸಿಂಹ ಮಾಸದಲ್ಲಿ. ಇಲ್ಲದಿದ್ರೆ ಯಾವತ್ತೂ ಸೇರೋದು, ಇಡೀ ವರ್ಷದಲ್ಲಿ ಆ ಯೋಗವೇ ಇಲ್ಲ. ಅದಕ್ಕೆ ಅದನ್ನು ಮಿಸ್ ಮಾಡ್ಕೊಳ್ಬೇಡಿ. ಬರೀ ನಾವು ಶ್ರಾವಣ ಮಾಸದಲ್ಲಿ ತಿಟ್ಟುಕೊಂಡು ಅಂತ ಹೇಳಿದ್ರೆ ಕೆಲವು ಸಲ ಸಿಗುವುದೇ ಇಲ್ಲ. ಯಾಕಂದ್ರೆ ಭಾದ್ರಪದದಲ್ಲಿ ಬಂದಿರ್ತದೆ. ಅಷ್ಟಮಿ ರೋಹಿಣಿ ಎರಡೂ ಸೇರುವಿಕೆ ಭಾದ್ರಪದ ಮಾಸದಲ್ಲಿ ಬಂದಿರ್ತದೆ. ರೋಹಿಣಿಯಲ್ಲಿ ಇದರೆಲ್ಲ ಶ್ರಾವಣದಲ್ಲಿ ಬಂದಿರೋಲ್ಲ. ಶ್ರಾವಣದಲ್ಲಿ ಬರೀ ಅಷ್ಟಮಿ ಮಾತ್ರ ಇರ್ತದೆ. ಬರೀ ಅಷ್ಟಮಿ ಆಚರಣೆ ಮಾಡಿದಾಗಾಯ್ತು. ಈ ಜಯಂತಿ ಅನ್ನುವುದು ಬಹಳ ಮುಖ್ಯವಾದ, ಯಾಕಂದ್ರೆ ಇದಕ್ಕೆ ಒತ್ತು ಕೊಟ್ಟು ಹೇಳ್ತಾರೆ ಮಧ್ವಾಚಾರ್ಯರು. ಅಂಥ ಜಯಂತಿ ಯೋಗ ಇದ್ದಾಗ ಕೃಷ್ಣ ಹುಟ್ಟಿ ಬಂದ. ಅದು ಬುಧವಾರದ ದಿನ ಹರ್ಷಣ ಯೋಗ ಅಂತೆ. ಇದನ್ನೆಲ್ಲ ಹೇಳುತ್ತದೆ ಪುರಾಣಗಳು. ಅದರಲ್ಲಿ ಮಧ್ಯರಾತ್ರಿಯಲ್ಲಿ ಕೃಷ್ಣ ಹುಟ್ಟಿ ಬಂದ. ಹೌದು, ಅಷ್ಟಮಿ ತಿಥಿಯೇ ಯಾಕೆ ತಗೊಂಡ ಕೃಷ್ಣ? ನವಮಿ ಬರ್ಬೋದಿತ್ತಲ್ವ? ಮಧ್ಯರಾತ್ರಿಯಲ್ಲಿ ಯಾಕೆ ಬಂದ? ಮಧ್ಯಾಹ್ನ ಬರ್ಬೋದಿತ್ತಲ್ವ? ರೋಹಿಣಿ ನಕ್ಷತ್ರದಲ್ಲಿ ಯಾಕೆ ಹುಟ್ಟಿದ? ಮೃಗಶಿರದಲ್ಲಿ ಹುಟ್ಟಬಾರ್ದಿತ್ತ? ನಮ್ಮ ಪ್ರಶ್ನೆಗೆ ಏನ್ರಿ ಉತ್ತರ? ವಾದಿರಾಜರು ಕೊಡ್ತಾರೆ. ಅಂದರೆ ಇದೇ ರುಕ್ಮಿಣೀಶ ವಿಜಯದ ಸ್ವಾರಸ್ಯ ಅನ್ನೋದ್ರೆ ಇದು. ಹೌದು, ಅಷ್ಟಮಿಯ ದಿನ ಯಾಕೆ ಬಂದ ಕೃಷ್ಣ ಅವತಾರ ಮಾಡಿ ಅಂತ ಹೇಳಿದ್ರೆ, ದಿಕ್ಕುಗಳೆಷ್ಟು? ಅಷ್ಟ ತಾನೇ, 8 ದಿಕ್ಕುಗಳು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ಈ ರೀತಿ 8 ದಿಕ್ಕುಗಳು. ಆ 8 ದಿಕ್ಕಿನಲ್ಲಿರುವ ರಾಕ್ಷಸರನ್ನು, ದೈತ್ಯರನ್ನು ಕೊಲ್ತೇನೆ ಅಂತಲೇ ಕೃಷ್ಣ ಅಷ್ಟಮಿ ದಿನ ಬಂದದಂತೆ. ಇದೇನೆಂದರೆ ಸಿಂಬಲ್, ಎಲ್ರಿಗೂ ಎಚ್ಚರಿಕೆ. 8 ದಿಕ್ಕಿನಲ್ಲಿರುವ ದುಷ್ಟರೇ ನಿಮಗಿದೆ, ಹಬ್ಬ ಇದೆ ಇನ್ನೂ, ಅದನ್ನು ತಿಳಿಸ್ಲಿಕ್ಕೆ. ಹೌದು, ಮಧ್ಯರಾತ್ರಿ ಯಾಕೆ ಬಂದ? ಮಧ್ಯರಾತ್ರಿಯಲ್ಲೇ ದುಷ್ಟರು ಓಡಾಡೋದು. ಒಳ್ಳೆಯವರೆಲ್ಲ ಮಧ್ಯರಾತ್ರಿಯಲ್ಲಿ ಮಲ್ಕೊಂಡ್ರೆ, ಯಾಕಂದರೆ ಈ ದುಷ್ಟರಿಗೆ, ದೈತ್ಯರಿಗೆ ಹೆಸರೇ ನಿಶಾಚರರು ಅಂತ. ರಾತ್ರಿಯಲ್ಲಿ ಅವ್ರ ಕಾರ್ಯಕ್ರಮ, ಹಗಲಲ್ಲ, ಅದು ಮಧ್ಯರಾತ್ರಿ ಆಗ್ತಾ ಇದ್ದಾಗ ಹೆಚ್ಚು. ಅದಕ್ಕೆ ಆ ನಿಶಾಚರರು ರಾತ್ರಿಯಲ್ಲಿ ಸಂಚರಿಸುವವರನ್ನು ಬೇಟೆ ಆಡಬೇಕು ಅಂದರೆ ರಾತ್ರಿಯೇ ಪೊಲೀಸ್ ಗಸ್ತು ತಿರುಗಬೇಕು ತಾನೆ. ಅದಕ್ಕೋಸ್ಕರ ರಾತ್ರಿ ಸಂಚಾರರನ್ನು ನಾಶ ಮಾಡಲಿಕ್ಕೆ ರಾತ್ರಿ ಬರ್ತೇನೆ ಅಂತ ಕೃಷ್ಣ ರಾತ್ರಿಯಲ್ಲಿ ಬಂದದ್ದಂತೆ. ಇದು ವಾದಿರಾಜರು ಹೇಳುವ ಸ್ವಾರಸ್ಯ. ಇನ್ನು ರೋಹಿಣಿ ನಕ್ಷತ್ರದಲ್ಲಿ ಯಾಕ್ರಿ ಬಂದ? ರೋಹಿಣಿ ಉದಯ ಆಗಬೇಕಾದ್ರೆ ಕೃಷ್ಣ ಅವತಾರ ಮಾಡಿ ಬಂದ. ಯಾಕೆ ರೋಹಿಣಿಯಲ್ಲಿ ಯಾಕೆ ಬಂದ? ಅದಕ್ಕೆ ಹೇಳ್ತಾರೆ, ಅಲ್ಲ, ದೇವಕಿಯ ಹೊಟ್ಟೆಯಲ್ಲಿ ಭಗವಂತ ತಾನು ಅವತಾರ ಮಾಡಿ ಬಂದ. ಆದರೆ ಬರೀ ದೇವಕಿಯ ಮಗ ಅಂತ ಪ್ರಸಿದ್ಧನನ್ನ ಇಲ್ಲ, ಮತ್ತು ಯಶೋಧಾನಂದನ, ಯಶೋದೆ ಮಗ ಅಂತ ಪ್ರಸಿದ್ಧ ಆಗಲಿಲ್ವಾ? ತಾನು ಅವತಾರ ಮಾಡಿದ್ದು ದೇವಕಿಯಲ್ಲಿ, ಆದರೆ ಹುಟ್ಟಿದ ಕೂಡಲೇ ಹೋಗಿದ್ದೆಲ್ಲಿಗೆ? ಯಶೋದೆ ಹತ್ರ. ಯಶೋದೆ ಹತ್ರ ಹೋಗಿ 12 ವರ್ಷ ಇದ್ದ. ಯಾಕೆ ಅಂತ ಹೇಳಿದ್ರೆ ತಿಳಿಸ್ಲಿಕ್ಕೆ, ನಾನು ಯಶೋದೆ ಮಗನೂ ಹೌದು ಅಂತ. ಹೌದು, ದೇವಕಿ ಮಗ ಅದ, ಯಶೋದೆ ಮಗ ಅದ. ಇವರಿಬ್ಬರು ಆದ ಕೂಡಲೇ ರೋಹಿಣಿಗೆ ಬೇಜಾರಾಗಲ್ವಾ? ಅಂದರೆ ಬಲರಾಮನ ಅಮ್ಮನಿಗೆ, ಅವಳು ರೋಹಿಣಿ, ಅವಳಿಗೆ ಬೇಜಾರಾಗಲ್ವಾ? ಅದಕ್ಕೆ ನಿನಗೆ ಯಾಕೆ ಬೇಜಾರು ಅಂತ ರೋಹಿಣಿ ನಕ್ಷತ್ರದಲ್ಲೇ ಬಂದಂತೆ. ಬರುವ ಮೂಲಕ ನಾನು ರೋಹಿಣಿ ಮಗನೂ ಹೌದು ಅಂತ ಅವಳಿಗೆ ಯಾಕೆ ಬೇಜಾರು ಅಂತ ತೋರಿಸಿಕೊಂಡಂತೆ ಕೃಷ್ಣ. ಹೀಗೆ ನಾನು ರೋಹಿಣಿ ನಂದನ ಅಂತ ತಿಳಿಸ್ಲಿಕ್ಕೋಸ್ಕರ ರೋಹಿಣಿ ನಕ್ಷತ್ರದಲ್ಲಿ ಕೃಷ್ಣ ಅವತಾರ ಮಾಡಿ ಬಂದ ಅಂತ. ಇನ್ನೂ ಸ್ವಾರಸ್ಯವಾಗಿ ವಾದಿರಾಜರು ತಿಳಿಸ್ಕೊಂಡು ಹೋಗ್ತಾರೆ. ಹೌದು, ಅಷ್ಟಮಿ ದಿನವೇ ಬರಲಿಕ್ಕೆ ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ಅಷ್ಟಮಿ ದಿನ ಚಂದ್ರ ಅರ್ಧ ಇರ್ತಾನೆ, ಸರಿಯಾಗಿ ಅರ್ಧ ಇರ್ತಾನೆ ಅಷ್ಟಮಿಯ ದಿನ. ಹೌದು, ಅರ್ಧ ಇದ್ದಾನಂತೆ ಚಂದ್ರ. ಅಲ್ಲ, ಯಾಕೆ ಅರ್ಧ ಕಾಣಿಸ್ತಾ ಇದ್ದಾನೆ? ನಾವೇ ಹೇಳ್ತೇವೆ, ಅಯ್ಯೋ ಸಹಜ ಅಲ್ಲ, ಒಂದೊಂದು ಕಲೆ ಹೆಚ್ಚಾಗ್ತಾ ಹೋಗುತ್ತೆ. ಅಷ್ಟಮಿ ದಿನ ಅರ್ಧ ಕಲೆ, ಪೂರ್ಣಿಮೆ ದಿನ ಪೂರ್ಣ ಕಲೆ, ಪೂರ್ಣಚಂದ್ರ, ಅಮಾವಾಸ್ಯೆ ದಿನ ಏನಿಲ್ಲ. ಆ ರೀತಿ ಆಗೋದು. ಇದರಲ್ಲಿ ಏನು ಇದು ಒಂದು ಅಂದರೆ ನೀವು ಭಾರಿ ಕ್ವಶನ್ ಏನು ಕೇಳೋದು? ನಮಗಷ್ಟೇ ವಾದಿರಾಜರು ಹೇಳ್ತಾರೆ, ಇಲ್ಲ ಇಲ್ಲ ಅರ್ಥ ಇದೆ ಅಂತ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮಗೇನೆಂದರೆ ಅರ್ಧ ಚಂದ್ರ ಮಾತ್ರ ಕಾಣಿಸ್ತಾನೆ ಅಂತ ತಿಳ್ಕೊಳ್ತಾ ಇದ್ದೀರಿ ನೀವು. ಅಲ್ಲ, ಮತ್ತೇನಂತ ಹೇಳಿದ್ರೆ ಅದ್ರ ಹಿಂದೆ ಇನ್ನೊಂದು ಕತೆ ಇದೆ. ಚಂದ್ರನಿಗೆ ಅರ್ಧ ಬೇಜಾರಾಗಿದೆಯಂತ, ಅರ್ಧ ಖುಷಿಯಾಗಿದೆಯಂತ.
ಇದು ವಾದಿರಾಜರು ಹೇಳೋದು. ಅರ್ಧ ಬೇಜಾರಾಗಿದೆ, ಅರ್ಧ ಖುಷಿಯಾಗಿದೆ. ಅದಕ್ಕೆ ಅರ್ಧ ಮಾತ್ರ ಕಾಣಿಸ್ತಾ ಇದ್ದಾನೆ, ಅರ್ಧ ಕಪ್ಪಾಗಿಬಿಟ್ಟಿದೆಯಲ್ವ, ಅದು ಬೇಜಾರು. ಅಲ್ಲಿ ಯಾಕ್ರಿ ಖುಷಿಯಾಗಿ ಬೇಜಾರು ಯಾಕಿಲ್ಲ, ಎರಡು ಯಾಕೆ ಆಗ್ತಾ ಇದೆ ಕೃಷ್ಣನಿಗೆ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ, ನನ್ನ ವಂಶದಲ್ಲಿ ಕೃಷ್ಣ ಅವತಾರ ಮಾಡಿ ಬರ್ತಾ ಇದ್ದಾನೆ. ಚಂದ್ರವಂಶದ್ದೇ ಕವಲು ಯಾದವ ವಂಶ. ಅದಕ್ಕೋಸ್ಕರ ಎಷ್ಟಂದರೂ ಯಾದವ ವಂಶ ನನ್ನ ಕವಲೆ ಅಲ್ವಾ, ಅದಕ್ಕೆ ನನ್ನ ವಂಶದಲ್ಲಿ ಕೃಷ್ಣ ಬರ್ತಾ ಇದ್ದಾನೆ, ಅದರಿಂದಾಗಿ ಚಂದ್ರವಂಶದ ಕೀರ್ತಿ ಬೆಳಗಿತು, ಅದಕ್ಕೋಸ್ಕರ ಖುಷಿಯಂತೆ. ಅದಕ್ಕೆ ಅರ್ಧ ಕಾಣಿಸ್ತಾ ಇದ್ದಾನೆ, ಇನ್ನು ಅರ್ಧ ಬೇಜಾರಂತೆ ಚಂದ್ರನಿಗೆ. ಯಾಕಂದರೆ ಇನ್ನು ಮುಂದೆ ನನ್ನನ್ನು ಯಾರೂ ನೋಡೋದೇ ಇಲ್ಲ ಅಂತ, ಕೃಷ್ಣ ಬಂದಲ್ಲಿ ನನ್ನನ್ನು ನೋಡ್ತಾರೆ ಅಂತ. ಯಾಕಂದರೆ ಕೃಷ್ಣನ ಮುಖದ ಮುಂದೆ ನನ್ನನ್ನು ಯಾರು ನೋಡ್ತಾರೆ ಅಂತ ಬೇಜಾರಂತೆ. ಅದಕ್ಕೆ ಅರ್ಧ ಕಪ್ಪಾಗಿಬಿಟ್ಟಿದ್ದಾನೆ. ಆದರೆ ನೋಡಿ, ಹೀಗೆ ಇದರಲ್ಲಿ ತಮಾಷೆಯೂ ಇದೆ, ವಿನೋದವೂ ಇದೆ, ಆದರೆ ಅದರಲ್ಲಿ ಭಕ್ತಿಯೂ ಇದೆ. ಅಂದರೆ ಭಗವಂತ ಸಾಕ್ಷಾತ್ ಮನ್ಮಥ ಅಂತ ಹೇಳಿದಾಗೆ, ಅವನು ಮನ್ಮಥನಿಗಿಂತಲೂ ಮನ್ಮಥನಾಗಿರುವವನು ಭಗವಂತ. ಅದಕ್ಕೆ ಅವನ ಸೌಂದರ್ಯದ ವರ್ಣನೆಯೂ ಕೂಡ ಇದೆ. ಹಾಗೆ ಚಂದ್ರನ ಒಂದು ವೈಶಿಷ್ಟ್ಯವೂ ಕೂಡ ಇದೆ. ಅದಕ್ಕೆ ನಾವು ಚಂದ್ರನಿಗೆ ಅರ್ಘ್ಯ ಕೊಡ್ತೇವಲ್ವ, ಯಾಕಂದರೆ ಚಂದ್ರವಂಶದಲ್ಲಿ ಬಂದವನಂತ ನಾವು ಚಂದ್ರನಿಗೆ ಅರ್ಘ್ಯವನ್ನು ಕೊಡುವಂಥದ್ದಲ್ವ. ಇದನ್ನೆಲ್ಲ ಬಹಳ ಸುಂದರವಾಗಿ ತಾವು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ನಂತರ ಶರೀರಕಾಂತ್ಯ ಜಲದಸ್ವಜೈತ್ರಂ ನಿರೀಕ್ಷ ಕೃಷ್ಣಂ ಜಲರಾಶಿ ತೀರೆ ಜಗರ್ಜ ಶಕ್ತಿಯ ರಹಿತಸ್ಯ ಪುಂಸೋ ಜಲಾಂತಿಕೇಶ್ವೇವ ಹಿ ಗರ್ಜಿತಾನೇ. ಕೃಷ್ಣ ಯಾವಾಗ ತಾನು ಅವತಾರ ಮಾಡಿದ, ಇದೆಲ್ಲ ಭಾಗವತ ಹೇಳ್ತದೆ. ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು ಅಂತ. ಹೌದು, ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ನಾವೇ ಹೇಳ್ತೇವೆ ಭಕ್ತಿಯಿಂದಾಗಿ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಅಂತ. ವಾದಿರಾಜರ ಯೋಚನೆಯೇ ಬೇರೆ. ವಾದಿರಾಜರು ಹೇಳ್ತಾರೆ, ನಿಮಗೆ ಮಾತ್ರ ಆ ರೀತಿ ಕಾಣಿಸ್ತಾ ಇದೆ ಅಷ್ಟೇ ಅಂತ. ಪುಷ್ಪವೃಷ್ಟಿ ಮಾಡ್ತಾ ಇರೋದು ಕೃಷ್ಣನ ಮೇಲಿನ ಭಕ್ತಿಯಿಂದ ಅಂತ. ಹಾಗಲ್ಲ. ಮತ್ತು ದೇವತೆಗಳು ಯಾಕೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಕೃಷ್ಣನ ಮೇಲೆ ಅಂದರೆ, ಕೃಷ್ಣನಿಗೆ ಆಸೆ ಹುಟ್ಟಿಸ್ಲಿಕ್ಕಂತೆ. ನೋಡು ದೇವಲೋಕದ ಪಾರಿಜಾತ ಹೇಗಿರುತ್ತೆ ಅಂತ. ಯಾಕಂದರೆ ನೀನು ಪಾರಿಜಾತ ತಗೊಬರ್ಲಿಕ್ಕೆ ಬಾ ನಮ್ಮ ಲೋಕಕ್ಕೆ ಅಂತ. ಹಾಗಾದರೂ ನಮ್ಮ ಮನೆ ಹತ್ರ ಬಾ, ನಮ್ಮ ಲೋಕದ ಹತ್ರ ಬಾ ಅಂತ ಈಗಲೇ ಅವನಿಗೆ ಆಸೆ ತೋರಿಸ್ಲಿಕ್ಕೋಸ್ಕರ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರಂತೆ. ಕೃಷ್ಣಾವತಾರ ಆಗುವ ತನಕ ಮಳೆ ಇರಲಿಲ್ಲ. ಕೃಷ್ಣಾವತಾರ ಯಾವಾಗಾಯಿತು ಅವಾಗ ಜೋರು ಮಳೆ ಬರ್ತಾ ಇದೆಯಂತೆ. ಸಮುದ್ರದ ಜೋರು ಮಳೆ ಬರ್ತಾ ಇದೆಯಂತೆ. ಯಾಕೆ ಅಂತ ಹೇಳಿದರೆ ಸಿಟ್ಟಂತೆ. ಅದನ್ನು ಹೇಳ್ತಾರೆ, ಶರೀರಕಾಂತ್ಯ ಜಲಜ ಸ್ವಜೈತ್ರಂ ನಿರೀಕ್ಷ್ಯ. ಆ ಮೋಡಗಳಿಗೆ ಭಾರಿ ಸಿಟ್ಟಂತೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೆ ನಮ್ಮ ಬಣ್ಣವನ್ನು ಎಲ್ಲರೂ ಹೊಗಳ್ತಾ ಇದ್ರು, ಏನು ಬಣ್ಣ, ಮೋಡದ ಬಣ್ಣ ಹಾಗೆ ಹೇಗೆ ಅಂತ. ಆದರೆ ಇವಾಗ ಕೃಷ್ಣ ಬಂದ ಮೇಲೆ ಕೃಷ್ಣನ ಮೈ ಬಣ್ಣ, ಅದಕ್ಕೆ ನೀಲಮೇಘ ಶ್ಯಾಮ ಅಲ್ವ. ಕೃಷ್ಣನ ಮೈ ಬಣ್ಣ ಅಂದರೆ ನೀಲಮೇಘ ಶ್ಯಾಮ. ಅದಕ್ಕೋಸ್ಕರ ಇನ್ನೂ ಕೃಷ್ಣನ ಮೈಯನ್ನು ನೋಡ್ತಾ ನಮ್ಮನ್ನು ಇನ್ಯಾರು ನೋಡೋರಿದ್ದಾರೆ ಅಂತ ಹೇಳೋದಕ್ಕೆ ಸಿಟ್ಟಂತೆ. ಸಿಟ್ಟು ಬಂದು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಸಮುದ್ರದ ಹತ್ರ ಮಳೆ ಸುರಿಸ್ತಾ ಇದ್ದವಂತೆ. ಅಲ್ಲ, ಸಮುದ್ರದ ಹತ್ರ ಯಾಕೆ ಮಳೆ ಸುರಿಸ್ತಾ ಇದೆ? ಇಲ್ಲೇ ಕೃಷ್ಣನ ಎಲ್ಲಿ ಅವತಾರ ಮಾಡಿದಾನಲ್ಲ ಮಳೆ ಸುರಿಸ್ಬೋದಲ್ವಾ ಅಂತ ಹೇಳಿದ್ರೆ ತಾಕತ್ತಿಲ್ಲ. ಕೈಲಾಗದವ್ರು ಯಾವತ್ತು ಹಾಗೆ ಮಾಡೋದಲ್ವಾ. ನೋಡಿ, ವಾದಿರಾಜ ಇದನ್ನು ಹೇಳ್ತಾರೆ, ಕೈಲಾಗದವ್ರು ಏನು ಮಾಡ್ತಾರೆ, ಇಲ್ಲೇನು ಮಾಡೋಲ್ಲ, ಚೆನ್ನಾಗಿ ಬೈಗುಳ ತಿಂತಾರೆ, ಮನೆಗೆ ಹೋಗಿ ಹೆಂಡತಿ ಬೈತಾರೆ. ಯಾಕಂದರೆ ಹೆಂಡತಿ ಕೇಳೋಳಿದ್ದಾಳಲ್ವ, ಅದಕ್ಕೋಸ್ಕರ ಬಾಸ್ ಮುಂದೆ ಏನು ಮಾತಾಡೋಲ್ಲ. ಯಾಕಂತೇಳಿದ್ರೆ ಅದು ತಾಕತ್ತಿಲ್ಲ. ಇದೇನೆಂದರೆ ಕೈಲಾಗದವರ ಕಾರ್ಯ. ಅದೇ ರೀತಿ ಮೋಡಗಳು ಕೂಡ ಕೈಲಾಗ್ತಾ ಇಲ್ಲ, ಅದಕ್ಕೋಸ್ಕರ ಸಮುದ್ರದ ಹತ್ರ ಮಳೆ ಸುರಿಸ್ತಾ ಇವೆ, ಇಲ್ಲಿ ಮಳೆ ಸುರಿಸ್ಲಿಕ್ಕೆ ತಾಕತ್ತಿಲ್ಲ. ಇವೆಲ್ಲ ಏನಂದರೆ ವಾದಿರಾಜರು ಮಾಡುವಂತಹ ವರ್ಣನೆಗಳು, ಸುಂದರವಾದ ವರ್ಣನೆಗಳು. ಈ ಕಾರಣದಿಂದಲೇ ರುಕ್ಮಿಣೀಶ ವಿಜಯ ಬಹಳ ಸ್ವಾರಸ್ಯವಾಗಿರುವಂಥದ್ದು. ಇನ್ನು ಅಪ್ಸರಾಸ್ತ್ರೀಯರು ತಾವೆಲ್ಲ ನರ್ತನ ಮಾಡ್ತಾ ಇದ್ದಾರೆ ಅಂತ ಇದು ಭಾಗವತದಲ್ಲಿ ವರ್ಣನೆ ಬರ್ತದೆ. ಹೌದು, ಯಾಕೆ ನರ್ತನ ಮಾಡ್ತಾ ಇದ್ದಾರೆ? ಅಪ್ಸರಾ ಸ್ತ್ರೀಯರು ಯಾಕೆ ನರ್ತನ ಮಾಡ್ತಾ ಇದ್ದಾರೆ? ಕೃಷ್ಣ ಅವತಾರ ಮಾಡಿದ ಅಂದ ಖುಷಿ ಅದು ನಿಮಗಷ್ಟೇ. ಆದರೆ ನಿಜವಾಗ್ಲೂ ಏನು ಗೊತ್ತುಂಟ, ಅಪ್ಸರಾ ಸ್ತ್ರೀಯರು ಈಗಲೇ ಯೋಚನೆಯನ್ನು ಮಾಡ್ತಾ ಇದ್ದಾರಂತೆ. ಏನಂದರೆ ಕೃಷ್ಣನನ್ನು ಈಗಲೇ ಒಲಿಸ್ಕೊಂಡು ಬಿಡಬೇಕು ಅಂತ. ಯಾಕಂದರೆ ದೊಡ್ಡವರಾದಮೇಲೆ ಹೆಣ್ಮಕ್ಳು ಸಾಲ್ಗಡ್ತಾರೆ, ಆವಾಗ ನಮಗೆಲ್ಲಿ ಸಿಗುತ್ತೆ ಅವಕಾಶ. ಅದಕ್ಕೆ ಈಗಲೇ ಕೃಷ್ಣ ಹುಟ್ಟಿದಾಗಲೇ ಕೃಷ್ಣನನ್ನು ಒಲಿಸ್ಕೊಂಡ್ಬಿಡಬೇಕು ಅಂತ ಎಷ್ಟು ಸಾಧ್ಯ ಅಷ್ಟು ನರ್ತನವನ್ನು ಮಾಡ್ತಾ ಇದ್ದಾರಂತೆ. ಇನ್ನೊಂದೇನೆಂದರೆ ಸ್ವಾರಸ್ಯ, ಇದನ್ನು ಯಾಕೆ ಹೇಳ್ತಾರೆ ಅಂದರೆ ಕೃಷ್ಣಾವತಾರ ವಿಶೇಷವಾಗಿ ಸ್ತ್ರೀಯರ ರಕ್ಷಣೆಗೋಸ್ಕರ ಇರುವಂಥ. ಅದರಿಂದಾಗಿಯೇ ನೋಡಿ, ಇವತ್ತು ಸ್ತ್ರೀಯರಿಗೆ ದೊಡ್ಡ ಮಂತ್ರ ಯಾವುದು ಅಂದರೆ ಕೃಷ್ಣ ಮಂತ್ರ. ಯಾಕಂದರೆ ತಾನು ಕೃಷ್ಣನಾಗಿ ಬಂದು ಮೊದಲನೇದಾಗಿ ಭೂದೇವಿಯ ಸ್ತ್ರೀ ತಾನೆ, ಅಲ್ಲಿಂದ ಪ್ರಾರಂಭ ಮಾಡಿ ಎಲ್ಲ ಸ್ತ್ರೀಯರ ಕಷ್ಟವನ್ನು ಪರಿಹಾರ ಮಾಡಿದವನು, ಗೋವುಗಳ ಕಷ್ಟವನ್ನು ಪರಿಹಾರ ಮಾಡಿದವನು. ಅದಕ್ಕಾಗಿ ಈಗಲೇ ನಾವು ಒಲಿಸ್ಕೊಡ್ಬೇಕು ಅಂತ ಎಲ್ಲ ಬಿಟ್ಟು ಆ ರಾತ್ರಿಯ ವೇಳೆಯಲ್ಲಿ ಯಾರು ವೃದ್ಧರಿದ್ದಾರೆ, ಜ್ಞಾನಿಗಳಾದಂತಹ ವೃದ್ಧರು ತಾವು ತಪಸ್ಸು ಮಾಡ್ಕೊಂಡು ಕೂತಿದ್ದಾರಂತೆ. ಇದನ್ನು ಭಾಗವತ ಹೇಳ್ತದೆ.
ಯಾರು ಸಜ್ಜನರಿದ್ದಾರೆ, ಸಜ್ಜನರ ಮನಸ್ಸು ಆ ರಾತ್ರಿ ತುಂಬ ಖುಷಿಯಿಂದ ಕೂಡಿತ್ತು ಅಂತ. ಯಾರು ದುಷ್ಟರಿದ್ದಾರೆ, ದುಷ್ಟರ ಮನಸ್ಸು ಡಬ 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 ಹೇಳ್ತಾ ಇತ್ತು ಅಂತ. ಆ ರಾತ್ರಿಯಲ್ಲಿ ವೃದ್ಧರೆಲ್ಲರೂ ಕೂಡ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ, ಒಲಿಸ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾರಂತೆ. ಯಾಕೆ ಅಂತ ಹೇಳಿದರೆ ಯಾವತ್ತೂ ಹೀಗೆ ಅಲ್ವಾ, ಮುದುಕರನ್ನು ಯಾರೂ ಕೇಳಲ್ವಲ್ಲ, ಮುದುಕರನ್ನು ಕೇಳುವವರು ಯಾರೂ ಇಲ್ಲ. ಅದಕ್ಕೋಸ್ಕರ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ವೃದ್ಧಾಪ್ಯದಲ್ಲಿ ತಂದೆ ತಾಯಂದಿರೇ ಕೈ ಬಿಟ್ಬಿಡ್ತಾರೆ, ಅಲ್ಲ ಮಕ್ಕಳೇ ಕೈ ಬಿಟ್ಬಿಡ್ತಾರೆ ತಂದೆ ತಾಯಂದಿರದ್ದು. ಹಾಗಿರ್ಬೇಕಾದ್ರೆ ಇನ್ಯಾರು ಕೇಳ್ತಾರೆ? ಅದಕ್ಕೋಸ್ಕರ ಆ ವೃದ್ಧಾಪ್ಯದಲ್ಲಿ ನಮ್ಮನ್ನು ಕೇಳೋರು ಯಾರೂ ಇಲ್ಲ. ಅದಕ್ಕೆ ಈಗಲೇ ಕೃಷ್ಣ ಸಣ್ಣ ಮಗು ಇದ್ದಾಗೆ ಒಲಿಸ್ಕೊಂಡು ಬಿಡಬೇಕು, ದೊಡ್ಡವನಾದ್ಮೇಲೆ ನೀನು ಕೇಳ್ತಾನೋ ನೋಡ್ತಾನೋ ಇಲ್ವೋ. ಈ ರೀತಿ ಅವರು ಕೂಡ ಕೃಷ್ಣನ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಈ ರೀತಿ ಬಹಳ ಸುಂದರವಾಗಿ ಆ ಘಟನೆಯನ್ನು ವರ್ಣನೆಯನ್ನು ಮಾಡ್ತಾ ಇನ್ನು ಮುಂದಿನದ್ದು ಹೇಳ್ತಾರೆ. ಕೃಷ್ಣ ಅವತಾರ ಮಾಡಿದ್ನಲ್ವ, ಅದರ ವೈಶಿಷ್ಟ್ಯಗಳೇನು? ಆ ಜನ್ಮನಸ್ತಸ್ಯ ಚ ಜನ್ಮಕಾಲೇ ಚರಾಚರಂ ತುಷ್ಟಮಭೂತ್ ಕಿಲೇದಂ ತಥಾ ಹಿ ಪುಷ್ಟಿರ್ ಭುವಿ ಕಸ್ಯ ನ ಸ್ಯಾತ್. ಕೃಷ್ಣ ಯಾವಾಗ ಅವತಾರ ಮಾಡಿದ ಆಗ ಇಡೀ ಜಗತ್ತಿನಲ್ಲಿ ಬಹಳ ಸಂತೋಷದ ವಾತಾವರಣ, ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಿದೆ ಅಂತ. ಎಲ್ರಿಗೂ ಖುಷಿಯಾಗಿದೆ ಅಂತ. ದುಷ್ಟರನ್ನು ಬಿಟ್ಟು ಸಜ್ಜನರೆಲ್ಲರಿಗೂ, ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮರ ಗಿಡಗಳಿಗೆ, ಪ್ರತಿಯೊಂದಕ್ಕೂ ಖುಷಿಯಾಗಿದೆ ಅಂತ. ಆಗಲೇಬೇಕು ತಾನೆ. ಯಾಕೆ ಅಂತ ಹೇಳಿದ್ರೆ ಯಾವತ್ತು ಕಾಣದ ವಸ್ತು ಕಂಡಾಗ ಯಾರಿಗೆ ತಾನೇ ಖುಷಿಯಾಗಲ್ಲ. ಕೃಷ್ಣ ಕಾಣದ ವಸ್ತು, ದೊರಕದ ವಸ್ತುವು ದೊರಕೀತು ಯಮಗೆಂದು, ಇದನ್ನೇ ಹೇಳುವಂಥದ್ದು ಪುರಂದರದಾಸರು. ಪೋಗದಿರೆಲೋ ರಂಗ. ನಮಗೆ ನಿಮಗೇನು, ಋಷಿಮುನಿಗಳಿಗೆ ಕೃಷ್ಣ ಸಿಗೋಲ್ಲ ಬೇಕು ಅಂತ ಹೇಳಿದಾಗ. ಅದಕ್ಕೋಸ್ಕರವೇ ಕೃಷ್ಣ ಇಲ್ಲಿ ಅವತಾರ ಮಾಡುವಷ್ಟು ಕಾಲ, 106 ವರ್ಷ 6 ತಿಂಗಳು ಕೃಷ್ಣ ಇಲ್ಲಿದ್ದ. ಅಷ್ಟೂ ಕಾಲ ದ್ವಾರಕೆಯಲ್ಲಿ ಎಲ್ಲ ಋಷಿಮುನಿಗಳು, ನಾರದರೆಲ್ಲ ಅಲ್ಲೇ ಇರ್ತಾಯಿದ್ರು. ಯಾಕಂದರೆ ಕೃಷ್ಣ ಇನ್ನೂ ನಮಗೆ ಸಿಗೋಲ್ಲ ಅಂತ. ಇನ್ನು ನಮ್ಮಂಥವ್ರ ಕಥೆ ಏನು? ಸಾಮಾನ್ಯ ಮನುಷ್ಯರಿಗೂ ಕಂಡಿದ್ದಾನೆ ಕೃಷ್ಣ. ಹಾಗಿರ್ಬೇಕಾದ್ರೆ ಯಾರಿಗೆ ತಾನೇ ಖುಷಿಯಾಗೋದಿಲ್ಲ ಅಂತ ಹೇಳ್ತಾರೆ. ಕಾಣದ ವಸ್ತು ಕಂಡಾಗ ಯಾರಿಗೆ ತಾನೇ ಖುಷಿಯಾಗೋಲ್ಲ. ಅದಕ್ಕೆ ಕೃಷ್ಣಾವತಾರ ಎಲ್ರಿಗೂ ಖುಷಿಯನ್ನು ತಂದುಕೊಟ್ಟಿದೆ. ಶರೀರಿಣಾಂ ಸ್ಥಾವರ ಜಂಗಮಾನಾಂ ನಿರೀಕ್ಷಣೇನೇವ ವಿಮೋಕ್ಷದೋಹಂ. ಯಾವಾಗ ಕೃಷ್ಣ ಅವತಾರ ಮಾಡಿದ ಕೂಡಲೇ ವಸುದೇವ ದೇವಕಿ ಇಬ್ಬರದ್ದು ಕೈಗೆ ಬಂಧನವನ್ನು ಹಾಕಿದ್ದ. ಅದು ಕಳ್ಚ್ಕೊಂಡ್ಬಿಡ್ತಂದು. ನಾವು ಇದನ್ನು ಕೇಳ್ತೇವೆ, ಭಾಗವತದಲ್ಲಿ ಕೇಳಿದ್ದೇವೆ. ಹೇಳ್ತಾನೆ ಕೃಷ್ಣ ನನ್ನನ್ನು ತಗೊಂಡೋಗಿ ಗೋಕುಲದಲ್ಲಿಡು, ಗೋಕುಲದಲ್ಲಿ ಹುಟ್ಟಿರುವಂತಹ ಮಗುವನ್ನು ನೀನು ತಗೊಂಬ ಅಂತ. ಹೌದು, ಕೈಯ ಬಂಧನ ಯಾಕೆ ಕಳಚಿಬಿಡ್ತು? ನಾವು ಹೇಳಿದ್ದೇವೆ ಏನಂತ ಹೇಳಿದರೆ, ಹೌದು ಕೃಷ್ಣ ವಸುದೇವ ತಗೊಂಡು ಹೋಗ್ಬೇಕಲ್ವಾ ಮಗುವನ್ನು, ಅದಕ್ಕೋಸ್ಕರ ಕೃಷ್ಣ ಬಂಧನವನ್ನು ಕಳಿಸಿಬಿಟ್ಟ ಅಂತ. ಹಾಗಲ್ಲ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ಒಂದು ಘಟನೆಯ ಹಿಂದೆ ದೊಡ್ಡ ವೇದಾಂತ ಅಡಗಿ ಕೂತಿದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಅರ್ಥವಾಗದ ವೇದಾಂತ ಅಡಗಿ ಕೂತಿದೆ ಇಲ್ಲಿ. ಏನು ಅಂತ ಹೇಳಿದರೆ ಕೃಷ್ಣ ತಿಳಿಸ್ತಾ ಇದ್ದಾನಂತೆ, ನನ್ನನ್ನು ನೋಡಿದರೆ ಸಾಕು ನಿಮ್ಮ ಸಂಸಾರ ಬಂಧನವನ್ನು ನಾನು ಕಳಿಸಿಬಿಡ್ತೇನೆ ಅಂತ. ನೋಡಿದ ಅಂತ ತಿಳಿಸ್ಲಿಕ್ಕೋಸ್ಕರ ಯಾವಾಗ ಕೃಷ್ಣ ಅವತಾರ ಮಾಡಿದ, ಯಾವಾಗ ಆ ಕೃಷ್ಣನನ್ನು ನೋಡಿದರು ವಸುದೇವ ದೇವಕಿಯರ ಬಂಧನ ಕಳಚಿ ಹೋಯಿತು. ಅದನ್ನು ತಿಳಿಸ್ತಾ, ಯಾಕಂದರೆ ಇದು ಸಂಸಾರ ಬಂಧನ. ಸಂಸಾರ ಬಂಧನದಲ್ಲಿ ಸಿಲುಕಿದ್ದೇವೆ ನಾವು. ಅರ್ಥ ಆಗ್ತಾ ಇಲ್ಲ, ಬಂಧನ ಅಂತ ಗೊತ್ತಾಗ್ತಾ ಇಲ್ಲ. ಏನ್ರಿ ಬಂಧನ, ಆರಾಮಾಗಿದ್ದೇವಲ್ಲ, ನಮ್ಮನ್ನೇ ಯಾರು ಕಟ್ಟಾಕಿದ್ದಾರೆ? ಏನಿಲ್ಲ, ಆರಾಮಾಗಿದ್ದೇವಲ್ವ. ಸಾಮಾನ್ಯವಾಗಿ ಹೇಳ್ಬೋದು, ಏನು ಆರಾಮಾಗಿದ್ದೇವೆ? ನಮ್ಮ ಕಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜೈಲಿನಲ್ಲಿರುವ ಖೈದಿಯ ಕಥೆ ಆಗಿದೆ. ಅಲ್ಲ, ಜೈಲಿನಲ್ಲಿರುವ ಖೈದಿಗೆ ಆಹಾರ ಕೊಡ್ತಾರೆ, ಮಲಗಲಿಕ್ಕೆ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಆದರೆ ಅವನನ್ನು ಖೈದಿ ಅಂತ ಯಾಕೆ ಕರಿತೇವೆ ನಾವು? ಅವನ ಇಚ್ಛೆ ಅಂತ ಏನು ನಡೆಯೋಲ್ಲ. ಮತ್ತೇನೆಂದರೆ ಅಲ್ಲಿ ಅಲ್ಲಿ ಜೈಲಲ್ಲಿ ಏನು ಕಾನೂನಿದೆ ಅದನ್ನೇ ಪಾಲಿಸಬೇಕು. ಇಷ್ಟು ಗಂಟೆಗೆ ಹೇಳಬೇಕು, ಈ ಕೆಲಸ ಮಾಡಬೇಕು, ಕೊಟ್ಟದ್ದನ್ನು ತಿನ್ನಬೇಕು, ಹೀಗಿರಬೇಕು, ಈ ರೀತಿ ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡಿರಬೇಕು. ಬಂಧನ. ತನಗೆ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ಲಿಕ್ಕಾಗೋಲ್ಲ, ಏನು ಬೇಕೋ ಅದನ್ನು ತಿನ್ನಲಿಕ್ಕಾಗೋಲ್ಲ, ಏನು ಬೇಕೋ ಅದನ್ನು ಮಾಡಲಿಕ್ಕಾಗೋಲ್ಲ. ಒಟ್ಟಾರೆ ಏನು ಅಂದರೆ ಅಸ್ವಾತಂತ್ರ್ಯ. ಇಷ್ಟೇ. ಜೈಲಿನಲ್ಲಿರುವ ಖೈದಿಗೆ ಇರುವ ದೊಡ್ಡ ಶಿಕ್ಷೆ ಏನು ಅಂದರೆ ಅಸ್ವಾತಂತ್ರ್ಯ. ಹಾಗೆ ತಾನೆ ನಮಗೂ ಕೂಡ. ನಾವು ಬಯಸಿದ್ದೇನಾಗ್ತಾ ಇದೆ ಇಲ್ಲಿ? ಏನಾಗ್ತಾ ಇಲ್ಲ. ಬೇರೆಯೇ ಬಯಸ್ತಾ ಇದ್ದೇವೆ, ಆಗೋದು ಬೇರೆಯೇ ಆಗ್ತಾ ಇದೆ. ಅದರಲ್ಲಿ ಕೆಲವರು ಅಂತ ಹೇಳೋದುಂಟು, ಇಲ್ಲರಿ ನಾನು ಏನು ಬಯಸ್ತೇನೆ ಎಲ್ಲ ದೇವ್ರು ಪೂರ್ಣ ಮಾಡಿಬಿಡ್ತಾನೆ, ನಾನು ಬಯಸಿದ ದೇವ್ರು ಇಲ್ಲ ಅಂತ ಹೇಳೋದೇ ಇಲ್ಲ, ನಾನು ಬಯಸಿದ್ದೆಲ್ಲ ದೇವ್ರು ಪೂರ್ಣ ಮಾಡ್ತಾ ಇರ್ತಾನೆ. ದೇವರೇ ಕೂದಲು ಬಿಳಿಯಾಗಿದ್ದು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ರ ಅಂತ.
ಅದಕ್ಕೆ ಕೂದಲು ಬಿಳಿ ಆಗ್ತಾ ಇದೆ. ಇನ್ನು ಮುಖ ಎಲ್ಲ ಸುಕ್ಕಟ್ಟಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊ, ಯಾಕಂದರೆ ಎಣಿಸಿದ್ದೆಲ್ಲ ಆಗತ್ತಲ್ವ, ಇವ್ರು ಎಣಿಸಿದ್ರ ಅಂತ. ದೇವರೇ ನನಗೆ ರೋಗ ಬರಲಿ ಅಂತ, ಅದು ರೋಗ ಬಂದು ಕೂತಿರ್ತದೆ. ದೇವರೇ ಮುಖ ಸುಕ್ಕು ಕಟ್ಟಿರಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ರ ಅಂತ. ಆದರೆ ನೋಡಿ, ಇವೆಲ್ಲ ಏನು ಅಂತ ಹೇಳಿದ್ರೆ ಸುಮ್ಮನೆ ಹೇಳುವುದಷ್ಟೇ. ಆಗ್ತಾ ಇರುವುದೇ ಬೇರೆ, ಎಣಿಸ್ತಾ ಇರುವುದೇ ಬೇರೆ. ಯಾರೂ ಸಾಯಲಿಕ್ಕೆ ಇಚ್ಛೆ ಪಡೋಲ್ಲ, ಸಾವು ನಮ್ಮನ್ನು ಬಿಡೋಲ್ಲ. ಸಾವಿಗಿಂತಲೂ ಭಯಂಕರ ಮುಪ್ಪು ಈ ವೃದ್ಧಾಪ್ಯ ಇದೆಯಲ್ವಾ, ಯಾರಿಗೂ ಇಷ್ಟ ಅಲ್ಲ ಅಂತ ನೋಡಿ. ಜರಾ ಮರಣ ಮೋಕ್ಷಾಯ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವುದೇ ಅದು. ಈ ಮುಪ್ಪು ಮರಣ ಎರಡು ಅತ್ಯಂತ ಭಯಂಕರವಾಗಿರುವಂಥದ್ದು. ಅದಕ್ಕೋಸ್ಕರ ಮುಪ್ಪು ಯಾರಿಗೂ ಬೇಡ, ಆದರೆ ಮುಪ್ಪು ಯಾರನ್ನೂ ಬಿಡೋಲ್ಲ. ಯಾಕೆ? ನಿನ್ನ ಕೈಯಲ್ಲಿಲ್ಲ, ದೇವರು ತೋರಿಸ್ತಾ ಇದ್ದಾನೆ. ಯಾವುದೂ ನಿನ್ನ ಕೈಯಲ್ಲಿಲ್ಲ, ಎಲ್ಲ ನನ್ನ ಕೈಯಲ್ಲಿರೋದು. ನನ್ನ ಕೈಯಲ್ಲಿರೋದು ನಾನು ಹೇಳಿದಾಗ ಬದುಕಬೇಕು, ನಾನು ಕೊಟ್ಟದ್ದನ್ನು ತಿನ್ನಬೇಕು, ನಾನು ಇಟ್ಟ ಹಾಗೆ ಇರಬೇಕು, ನಾನು ಕರೆದಾಗ ಬರಬೇಕು. ನೋಡಿ, ಇಷ್ಟೇ ಸಂಸಾರವೇ ಹಾಗೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಇದರಲ್ಲಿ ತುಂಬ ಇದೆ. ಭಕ್ಷ್ಯ ಭೋಜ್ಯ ಪಂಚಭಕ್ಷ್ಯ ಪರಮಾನ್ನ ಎಲ್ಲ ಇದೆ. ಚೆನ್ನಾಗಿದೆಯಲ್ವಾ, ತಿನ್ನೋಣ ಅಂತ ಕೈ ಹಾಕಿದರೆ ಹೆಂಡತಿ ಬಂದು ಕೈ ಇಟ್ಕೊಂಡ್ಲು, ತಿನ್ನಬೇಡಿ ಶುಗರ್ ನಿಮಗೆ ಅಂತ. ಅದು ಹೈ ಶುಗರ್ ಇದೆ, ತಿಂದುಬಿಟ್ರೆ ಕಥೆ. ನೋಡಿ, ತಿನ್ನಬೇಕು ಅಂತ ಹೇಳಿದ್ರೆ ತಿನ್ನಲಿಕ್ಕಿಲ್ಲ, ಉಡಬೇಕು ಅಂದರೆ ಎಲ್ಲವೂ ಕೂಡ ಅಷ್ಟೇ. ಯಾವುದೂ ನಮ್ಮ ಕೈಲಿಲ್ಲ. ಅದರಿಂದಾಗಿ ಈ ಅಸ್ವಾತಂತ್ರ್ಯ ಅನ್ನೋದೇ ಬಂಧನ. ಮೋಚನ ಅಂತ ಹೇಳಿದ್ರೇನು? ನಾನು ಎಣಿಸಿದ್ದಾಗುವಂಥದ್ದು. ಯಂ ಸುಖಿ ಕಾಮಯತೇರ್ತಮತ್ರ ಸಂಕಲ್ಪ ಮಾತ್ರಾತ್ ಸಕಲೋಪಿ ಸಸ್ಯಾತ್. ನಾವು ಯಾವುದನ್ನು ವೈಕುಂಠ ಅಂತ ಹೇಳ್ತೇವೆ, ಯಾವುದನ್ನು ಮೋಕ್ಷ ಅಂತ ಹೇಳ್ತೇವೆ, ಅಲ್ಲಿ ಏನು ದೊಡ್ಡ ಫೆಸಿಲಿಟಿ ಇದೆ ಅಂದರೆ ನಾವು ಏನು ಇಚ್ಛಿಸ್ತೇವೆ ಎಲ್ಲ ಆಗುತ್ತಂತೆ. ಅಲ್ಲಿ ಇಚ್ಛಿಸದೇ ಇದ್ದದ್ದೊಂದು ಇಲ್ಲವೇ ಇಲ್ಲ, ಇವನ ಆಗುವುದಿಲ್ಲ ಅಂತ ಇಲ್ಲವೇ ಇಲ್ಲ. ಯಾರು? ಸಾಕ್ಷಾತ್ ದೇವರೇ ಪೂರ್ಣೆ ಮಾಡ್ತಾನೆ, ಇನ್ಯಾರೂ ಅಲ್ಲ. ಸಾಕ್ಷಾತ್ ದೇವರು ಪೂರ್ಣೆ ಮಾಡ್ತಾನೆ ಇವನದ್ದು ಎಲ್ಲ ಆಸೆ ಆಕಾಂಕ್ಷೆಗಳನ್ನು. ಅಲ್ಲಿ ಇವನಿಗೆ ಯಾವುದು ಆಸೆಯೇ ಇರೋಲ್ಲ, ದೇವರೊಟ್ಟಿಗೆ ಇರುವುದೇ ಖುಷಿ ಅಲ್ಲಿ. ಆದರೂ ಕೂಡ ಹೇಳಿರುವಂಥದ್ದು, ಇವನಿಗೆ ಒಂದೊಮ್ಮೆ ಏನಾದರೂ ಇಚ್ಛೆ ಇದ್ದರೂ ದೇವರು ಪೂರ್ಣೆ ಮಾಡ್ತಾನಂತೆ. ಅದೇ ಮೋಚನ. ಯಾಕಂದರೆ ಜೈಲಿಂದ ಹೊರಗೆ ಬಂದು ಅಂತ ಹೇಳಿದರೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಹೇಗೆ ಬೇಕಾದರೂ ಇಡಬಹುದು. ಹಾಗೇನೆ ಅದರಿಂದಾಗಿ ಈ ಸಂಸಾರ ಬಂಧನದಿಂದ ನಾನು ಮೋಚನೆಯನ್ನುಗೊಳಿಸ್ತೇನೆ ನನ್ನ ದರ್ಶನ ಮಾತ್ರದಿಂದಾಗಿ. ಅದಕ್ಕೆ ಜೀವನದಲ್ಲಿ ಒಂದೇ ಒಂದು ಗುರಿ ಇರಬೇಕಂತೆ. ಏನು ಅಂತ ಹೇಳಿದ್ರೆ, ಯಾವಾಗ ದೇವರನ್ನು ಕಾಣ್ತೇನೆ, ಎಂದು ಕಾಣಬೇನೋ, ಅದನ್ನು ಹೇಳುವಂಥ. ದೇವರೇ ಯಾವಾಗ ನೀನನ್ನು ಕಾಣ್ತೇನೆ, ಆ ಬಯಕೆ ಬೇಕಂತೆ. ಯಾಕಂದರೆ ಒಮ್ಮೆ ದೇವರನ್ನು ಕಂಡೆ ಅಂತ ಹೇಳಿದರೆ ಆಮೇಲೆ ಸಂಸಾರ ಬಂಧನ ಇಲ್ಲ. ಅಂದರೆ ನಾನು ಎಣಿಸುವುದೊಂದು ಆಗುವುದೊಂದು ಇಲ್ಲವೇ ಇಲ್ಲ. ಎಲ್ಲಿವರೆಗೆ ಅಂದರೆ ಮರಣ ಸಮೇತ ನನ್ನ ಕೈಯೊಳಗೆ ಬರ್ತದೆ. ಅದನ್ನು ತಿಳಿಸ್ಲಿಕ್ಕೆ ವಾದಿರಾಜರು ಎಷ್ಟು ಚಂದ ಒಂದು ಕೃಷ್ಣನ ಪ್ರಾದುರ್ಭಾವವನ್ನು ಎಷ್ಟು ಚಂದವಾಗಿ ವರ್ಣನೆಯನ್ನು ಮಾಡ್ತಾರೆ ಅಂತ ಹೇಳಿದರೆ, ಯೇಷ ಪುತ್ಸಂಜಿತ ನಾರಕಸ್ಥಾನ್ ಜನಾನ್ ಸ್ವನಾಮಗ್ರ ಸ್ಮರಣೇನ ಪಾತಿ ಸದೃಷ್ಟಿಗ ಸನ್ ವಸುದೇವ ಪತ್ನ್ಯಾ ಕಥನ್ನ ಪುತ್ರ ಶತಪತ್ರ ನೇತ್ರ. ಇನ್ನು ಈ ಕೃಷ್ಣ ವಸುದೇವ ದೇವಕಿಯರ ಪುತ್ರ ಅಂತ ನಾವು ಹೇಳ್ತೇವೆ. ಹೌದಾ? ಇದು ಸತ್ಯವಾ? ವಸುದೇವ ದೇವಕಿಯರ ಪುತ್ರ ಹೌದಾ ಕೃಷ್ಣ? ಹೌದು ಅಂತಲೂ ಉತ್ತರ, ಅಲ್ಲ ಅಂತಲೂ ಉತ್ತರ ವಾದಿರಾಜರು ಕೊಡುವಂಥದ್ದು. ಯಾಕೆ ಅಂತ ಹೇಳಿದರೆ, ನಿಜವಾಗಲೂ ಕೂಡ ಪುತ್ರ ಅಂತ ಯಾರನ್ನು ಕರಿತೇವೆ ಸಂಸ್ಕೃತದಲ್ಲಿ? ಪುತು ಅಂದರೆ ನರಕ. ಆ ಪುತ್ಯಂಬಂತಹ ನರಕದಿಂದ ನಮ್ಮನ್ನು ಪಾರು ಮಾಡುವವನು ಯಾರು? ಅವನ ಪುತ್ರ. ಕೃಷ್ಣನಲ್ಲದೆ ಇನ್ಯಾರಿಗೆ ನಮ್ಮನ್ನು ಪಾರು ಮಾಡ್ತಾನೆ? ಅದಕ್ಕೆ ನಿಜವಾಗಿಯೂ ಕೂಡ ನರಕದಿಂದ ಪಾರು ಮಾಡುವುದರಿಂದ ಕೃಷ್ಣ ಪುತ್ರ. ಯಾರ ನಾಮಸ್ಮರಣೆ ಮಾಡಿದ್ರೇ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ. ಅಂಥ ಕೃಷ್ಣ ಯಾರದ್ದಾದರೂ ಮಗನಾಗಿ ಹುಟ್ಟಿ ಬರಲಿಕ್ಕೆ ಸಾಧ್ಯ ಉಂಟಾ? ಅದಕ್ಕೆ ಹೇಳ್ತಾರೆ, ನಿಜವಾಗಿಯೂ ಕೂಡ ಈ ರೀತಿ ಹೇಳೋದು ಸರಿಯಲ್ಲ. ಅದಕ್ಕೆ ಹೇಳೋದು, ಜನ್ಮವೆಂಬುದು ಅವತಾರ. ದೇವರ ಜನ್ಮ ಅಂತ ಹೇಳಿದ್ರೆ ನಮ್ಮ ಹಾಗಲ್ಲ, ಮತ್ತು ಅವತರಿಸಿ ಬರುವಂಥದ್ದು ದೇವರು. ಇಲ್ಲದೇ ಇದ್ದರೆ ನಿಮ್ಮ ಹಾಗೆ ಬರುವುದಾದರೆ ಈ ರೀತಿ ಆಗತ್ತಾ? ಕೇಳ್ತಾರೆ ನೋಡಿ, ಮಾತಾ ಜಾನಾತಿ ಮಾತಾ ಪರಮಾತ್ಮ ಜಾತಂ ನೂನಂ ಪಿತಾ ಪಿ ಕ್ವಚಿದೇವಲೋಕೆ ತಾಭ್ಯಾಮನಂಗೀಕೃತ ಕೃಷ್ಣ ಜನ್ಮ ಕೋವಾ ಪುಮಾನ್ ಸಾಧಯಿತು ಸಮರ್ಥ. ದೇವರು ನಿಮ್ಮ ಹಾಗೆ ಹುಟ್ಟು ಬಂದದ್ದಲ್ಲ. ಲಕ್ಷ್ಮೀ ಶೋಭಾನೆಯಲ್ಲಿ ಹೇಳ್ತಾರೆ, ಜನ್ಮವೆಂಬುದು ಅವತಾರ ಅಂತ. ಇಲ್ಲಿ ಎಷ್ಟು ಚಂದ ಸ್ವಾರಸ್ಯ ಇದು ಸಮರ್ಥನೆ ಮಾಡ್ತಾರೆ ಅಂದರೆ, ಒಂದು ಮಗು ಹುಟ್ಟಿದಾಗ ಅಮ್ಮನಿಗೆ ಗೊತ್ತು ಅದರ ಗುಟ್ಟು. ನನ್ನ ಮಗು ಹುಟ್ಟಿದ ಕೂಡಲೇ ಹೇಳೋದು, ನನ್ನ ಮಗು ಇದು, ನನ್ನ ಮಗು ಇದು. ತಾಯಿ ಹೇಳ್ತಾನೆ.
ತಂದೆ ಕ್ವಚಿತ್, ಕೆಲವೊಮ್ಮೆ ತಂದೆಗೂ ಗೊತ್ತಾಗುತ್ತೆ, ತಂದೆಯೂ ಕೂಡ ನನ್ನ ಮಗು ಅಂತ ಹೇಳ್ತಾರೆ. ಈ ರೀತಿ ಲೋಕದಲ್ಲಿ ಇಲ್ಲಿವರೆಗೆ ನಾವು ಯಾವ ಮಕ್ಕಳು ಬಂದಿದ್ದಾರೆ ಎಲ್ಲ ಮಕ್ಕಳಲ್ಲೂ ನೋಡಿದ್ದೇನೆಂತ ಹೇಳಿದ್ರೆ ಇದು ನನ್ನ ಮಗು ಅಂತ ಅಪ್ಪ ಅಮ್ಮ ಹೇಳ್ತಾರೆ. ಹುಟ್ಟಿದ ಮಗುವನ್ನು ನನ್ನ ಮಗು ಅಲ್ಲ ಅಂತ ಹೇಳುವವನು ಹುಚ್ಚ ಇರಬೇಕು ಅಥವಾ ಅನೈತಿಕ ಸಂಬಂಧದಿಂದ ಹುಟ್ಟಿದ್ದಿರಬೇಕು. ನಿಜವಾಗ್ಲೂ ತಂದೆ ತಾಯಿ ಆಗಿದ್ದರೆ ಯಾವತ್ತೂ ಆ ರೀತಿ ಹೇಳೋದಿಲ್ಲ. ಆದರೆ ಕೃಷ್ಣಾವತಾರ ಆದಾಗ ಏನಾಯಿತು? ಕೃಷ್ಣಾವತಾರ ಆದ ಕೂಡಲೇ ಕೃಷ್ಣ ಕಾಣಿಸಿಕೊಂಡ ಚತುರ್ಭುಜನಾಗಿ ವಸುದೇವ ಕೈ ಜೋಡಿಸಿ ಹೇಳ್ತಾನೆ, ಸ್ವಾಮಿ ನೀನು ನನ್ನ ಮಗ ಅಲ್ಲ ಅಂತ, ನೀನು ಮಗ ಅಲ್ಲ, ಇಡೀ ಜಗತ್ತಿನ ಒಡೆಯ ನೀನು, ಈ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಬಂದಿದೆಯಾ ಅಂತ. ದೇವಕಿ ಕೈ ಜೋಡಿಸಿ ಹೇಳ್ತಾಳೆ, ಹೇ ಸ್ವಾಮಿ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರವನ್ನು ಮಾಡುವ ದೇವರು ನನ್ನ ಮನೆಯಲ್ಲಿ ಅವತಾರ ಮಾಡಿ ಬಂದಿದೆಯಾ ಅಂತ. ಅಪ್ಪ ಅಮ್ಮನೇ ನನ್ನ ಮಗ ಅಂತ ಒಪ್ಪಿಕೊಳ್ತಾ ಇಲ್ಲ, ಇನ್ಯಾಕ್ರಿ ನೀವು ಮಗ ಅಂತ ಹೇಳ್ತೀರಿ? ನೋಡಿ ವಾದಿರಾಜರು ಕೇಳೋದು ಅಪ್ಪ, ಯಾಕಂದರೆ ಜಗತ್ತಿನಲ್ಲಿ ಇಲ್ಲಿವರೆಗೆ ಮಕ್ಕಳು ಅಂತ ನಾವು ನೋಡಿದ ಅಪ್ಪ ಅಮ್ಮ ಒಪ್ಕೊಳ್ಳೋದು. ಇದು ವಾದಿರಾಜರು ನೋಡಿ ಯುಕ್ತಿ, ಎಂಥ ಯುಕ್ತಿ. ನಿಜವಾಗ್ಲೂ ಕೂಡ ನಿಮಗೆ ಇದು ಏನೋ ಸಣ್ಣದೊಂದು ಕಾಣಿಸ್ತದೆ, ನಿಜವಾಗ್ಲೂ ಪ್ರಬಲವಾದ ಯುಕ್ತಿ ಇದು, ಲಾಜಿಕ್. ಎಂಥ ಲಾಜಿಕ್ ನೋಡಿ. ಅಪ್ಪ ಅಮ್ಮನ ಒಪ್ಕೊಳ್ಳೋದ್ಮೇಲೆ ಇನ್ನೇನು ನೀವು ಹೇಳೋದು ಅಂಥವ್ರ ಮಗ ಇದ್ದವ್ರ ಮಗ ಅಂತ. ವಾದಿರಾಜರು ಬಹಳ ಚೆನ್ನಾಗಿ ಸಮರ್ಥನೆ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಸ್ತುತಿಂ ಸಪಿತ್ರೋರವಧಾರ್ಯ ಯೋಸೌ ಬಭೂವ ಪಶ್ಚಾತ್ ಶಿಶುವೇಷಧಾರಿ ಅಸೂತತಂ ಕಾನು ತದಾ ಮೃಗಾಕ್ಷಿ ಪುರಾ ಪುರಾಣಾಕೃತಿಮಪ್ರಮೇಯಂ. ಇವನು ಅಮ್ಮನ ಹೊಟ್ಟೆಯಿಂದ ಬಂದವನ ಕೃಷ್ಣ. ಸ್ವಲ್ಪ ಯೋಚನೆ ಮಾಡಿ, ಯಾಕಂತ ಹೇಳಿದ್ರೆ ತಾನು ಬಂದಾಗ ಆಯುಧ ಸಹಿತ ಪರ ವಂಟ ನ್ಯಾಯ ಕೋವಿದರು ಪುಟ್ಟಿದ್ದನೆಂಬರೆ ಬಾಯಿಗೆ ಬಂದಂತೆ ಪೋಗಳದಿರು. ಇದೇ ವಾದಿರಾಜರು ಹೇಳ್ತಾರೆ ಲಕ್ಷ್ಮೀ ಶೋಭಾನೆಯಲ್ಲಿ. ಇಲ್ಲಿ ಇನ್ನೊಂದು ರೀತಿಯಿಂದ ಸಮರ್ಥನೆ ಮಾಡ್ತಾರೆ ನೋಡಿ, ಬಹಳ ಚೆನ್ನಾಗಿ ಸಮರ್ಥನೆ ಏನು ಮಾಡ್ತಾರೆ. ಹೌದು, ಕೃಷ್ಣನನ್ನು ಏನು ಪ್ರಾರ್ಥನೆ ಮಾಡಿಕೊಂಡು ವಸುದೇವ ದೇವಕ್ಕೆ ಪ್ರಾರ್ಥನೆ ಮಾಡಿದ್ದೇನೆ. ಇವರು ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ದೇವಕಿ ಅಂತೂ ಕೃಷ್ಣ ನೀನು ಇಲ್ಲಿ ಹುಟ್ಟಿ ಬಂದದ್ದು, ಅವತಾರ ಮಾಡಿ ಬಂದದ್ದು ಗೊತ್ತಾದ್ರೆ ಕಂಸ ಏನು ಮಾಡ್ತಾನೇನೋ, ಅದಕ್ಕೆ ನೀನು ಪ್ರಾಕೃತ ಸಾಮಾನ್ಯ ಶಿಶುವಿನಾಗಿ ನೀನು ಆಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ ಅಂತ ಹೇಳಿದ್ರೆ ಇದು ಸಾಮಾನ್ಯವಾದ ಶಿಶುವ? ಸಾಮಾನ್ಯವಾದ ನಮ್ಮ ಹಾಗೆ ಬಂದ ಏನೋ ಎರಡು ಕೈ ಎರಡು ಕಾಲಿರುವ ಮಗುವಾಗಿದ್ರೆ ಅವಳು ಪ್ರಾರ್ಥನೆ ಮಾಡ್ಕೊಳ್ಬೇಕಿತ್ತ? ದೇವರೇ ನೀನು ಮತ್ತೆ ನಮ್ಮ ಹಾಗೆ ಸಾಮಾನ್ಯ ಶಿಶು ಆಗ್ಬೇಕು, ಯಾಕೆ ಪ್ರಾರ್ಥನೆ ಮಾಡಬೇಕಿತ್ತು? ಇದರಿಂದ ಸ್ಪಷ್ಟ ನಮ್ಮ ಹಾಗೆ ಕೃಷ್ಣ ಬಂದವನೇ ಅಲ್ಲ, ಮತ್ತೆ ವಿಶೇಷವಾಗಿ ಬಂದವನು. ಯಾವುದಾದ್ರೂ ಮಗು ಹುಟ್ಟಬೇಕಾದ್ರೆ ಆಯುಧ ಹಿಡ್ಕೊಂಡು ಬರುವುದುಂಟ, ಆಭರಣವನ್ನು ತೊಟ್ಟು ಬರುವುದುಂಟ, ಪಟ್ಟೆಯನ್ನು ತೊಟ್ಟು ಬರುವುದುಂಟ, ವಸ್ತ್ರವನ್ನು ತೊಟ್ಟು ಬರುವುದುಂಟ. ಕೃಷ್ಣ ಬಂದಿದ್ದಾನೆ ಅಂದ್ರೆ ನಮ್ಮ ನಿಮಗೆ ಅಲ್ವೇ ಅಲ್ಲ. ನರಸಿಂಹ ಯಾವ ರೀತಿ ಕಂಬವನ್ನು ಒಡೆದು ಬಂದ, ನರಸಿಂಹನಿಗೆ ಅಪ್ಪ ಅಮ್ಮ ಇದ್ದಾರೇನು ಹೇಳಿದ್ರೆ ಕಂಬವನ್ನು ಹೇಳಬೇಕು. ವಾದಿರಾಜರು ಅದನ್ನು ತಮಾಷೆ ಮಾಡಿದ್ದಿದೆ. ನರಸಿಂಹನಿಗೆ ಹೇಳ್ಬೇಕಾದ್ರೆ ಸ್ತಂಭಾರ್ಭಕ ಸಹರ ಡಿಂಬಾಯ ದತ್ತವರ ಗಂಭೀರನಾದ ನೃಖರೇ, ದಶಾವತಾರದ ಸ್ತುತಿಯಲ್ಲಿ ಹೇಳ್ಬೇಕಾದ್ರೆ ನರಸಿಂಹನನ್ನ ಕಂಬದ ಮಗುವೆ ಅಂತ ಕರೀತಾರೆ. ನರಸಿಂಹನನ್ನ ಸ್ತಂಭಾರ್ಭಕ ಅಂತ ಅಂದ್ರೆ ನಿಜವಾಗ್ಲೂ ಅಲ್ಲ, ಆದ್ರೆ ಹೇಳಿದ್ದು ಇಲ್ಲೇನೆ ಹೇಳುದು ನರಸಿಂಹನನ್ನ. ಹಾಗೆ ಕೃಷ್ಣನಿಗೆ ಯಾರು ಅಪ್ಪ ಅಮ್ಮ? ಇಲ್ಲವೇ ಇಲ್ಲ. ಕೃಷ್ಣನದ್ದು ಅವತಾರ ಹೊರತು ಜನ್ಮ ಅಲ್ಲ ಅಂತ. ಹೌದು, ಈ ರೀತಿ ಕೃಷ್ಣ ಅವತಾರ ಮಾಡಿದ. ಅವತಾರ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿದ, ನನ್ನನ್ನು ಗೋಕುಲಕ್ಕೆ ಕರ್ಕೊಂಡು ಹೋಗಿ ಅಂತ. ಯಾಕೆ ಗೋಕುಲಕ್ಕೆ ಯಾಕೆ ಕರ್ಕೊಂಡು ಹೋಗಿದ್ದು? ಕಂಸನ ಭಯ. ಇಲ್ಲಿದ್ರೆ ಕಂಸ ಏನ್ ಮಾಡ್ಬಿಡ್ತಾನೋ ಏನಂತ ಭಯ. ಅದಕ್ಕೆ ಅಲ್ಲಿ ಹೋದಾದ್ರೆ ಕಂಸನ ಭಯದಿಂದ ಹೋದದ್ದಲ್ಲ. ಮತ್ತೆ ನಾನೇ ಇಲ್ಲಿದ್ದೆ ಅಂತ ಹೇಳಿದ್ರೆ ಕಂಸ ಪಾಪ ಹೆಚ್ಚು ಪಾಪ ಮಾಡೋಲ್ಲ, ತುಂಬಾ ಪಾಪ ಮಾಡಬೇಕಾಗಿದೆ. ಆ ಪಾಪ ಮಾಡಬೇಕು ಅಂದ್ರೆ ನಾನು ಇಲ್ಲಿಂದ ಹೋಗ್ಬೇಕು ಅಂತ ಕಂಸನಿಂದ, ಯಾಕಂದ್ರೆ ಕೊಡ ತುಂಬಬೇಕಲ್ವ, ಪಾಪದ ಕೊಡ ತುಂಬಬೇಕಲ್ವ, ಅದಕ್ಕಾಗಿ ಕೃಷ್ಣ ಇಲ್ಲಿಂದ ಹೋದ ಅಂತ ಹೇಳ್ತಾರೆ. ಕವಾಟ ಮುದ್ಘಾಟ್ಯ ಗೃಹಾಣಿ ವರ್ತ್ಮ ದದುಷ್ಕಿಲಾಸ್ಮಿ ಮಮ ಬುದ್ಧಿರಿತ್ತಂ ವನಸ್ಪದೀಶೋ ಬಹಿರಭ್ರ ಸಂಸ್ಥಃ ತದೀಕ್ಷಣಾರ್ಥಿ ಸ್ವಯಮುದ್ವಿಭೇದ. ಯಾವಾಗ ಆ ಪುಟ್ಟ ಕೃಷ್ಣನನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ ವಸುದೇವ, ಬಾಗಿಲು ತೆಕ್ಕೊಳ್ತು, ಎಲ್ಲ ಸರಿಯಾಗಿದೆ. ಅದು ಯಾರು ಈ ಬಾಗಿಲು ತೆಗೆದ್ರು? ಎಲ್ಲ ಮಲ್ಕೊಂಡಿದ್ದಾರೆ, ಬಾಗಿಲು ತೆಗೆದದ್ದು ಯಾರು? ವಾದಿರಾಜರು ಹೇಳ್ತಾರೆ, ನನಗೇನೋ ಕಾಣಿಸ್ತದೆ ಅದು ಚಂದ್ರನದ ಕೆಲಸ ಅಂತ. ಮೇಲಿದ್ದ ನೋಡು ಆಕಾಶದಲ್ಲಿ ಅವನದ ಕೆಲಸ. ಯಾಕಂದ್ರೆ ನನ್ನ ವಂಶದಲ್ಲಿ ದೇವರು ಅವತಾರ ಮಾಡಿ ಬಂದಿದ್ದಾನೆ, ನನಗೆ ನೋಡೋದು ಬೇಡವಾ? ನೋಡಬೇಕು ಅಂದ್ರೆ ಕೃಷ್ಣ ಮನೆಯಿಂದ ಹೊರಗೆ ಬರಬೇಕು. ಹೊರಗೆ ಬರದೆ, ಯಾಕಂದ್ರೆ ಹೊರಗೆ ಬರದೆ ತೊಗೊಳ್ಲಿಕ್ಕಾಗಲ್ಲ ಚಂದ್ರನಿಗೆ. ಅದಕ್ಕೋಸ್ಕರ ಯಾವಾಗಾದ್ರೂ ಕೃಷ್ಣ ಹೊರಗೆ ಬರಲಿ ಅಂತ ತಾನು ಬಾಗಿಲು ತೆಗೆದುಬಿಟ್ಟನದು, ಬೇಗ ಹೊರಗೆ ಬಾ ಅಂತ. ಕೃಷ್ಣನನ್ನ ಹಿಡ್ಕೊಂಡು ಬರ್ತಾ ಇದ್ದಾನೆ. ಕರೆ ನಿದಾಯಾದ್ಭುತ ಬಾಲಮೇನಂ ಅಭೂದ್ ಬಹಿರ್ನಿರ್ಸರತೋಸ್ಯ ಶೌರೇ
ನ ತದ್ಗೃಹಾದ್ವಾರ ಗಣೋಂತರಾಯ ಕರಸ್ಥ ದೇವಸ್ಯ ಕುತೋಂತರಾಯ. ಏನು ಮಗುವನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ ವಸುದೇವನಿಗೆ, ಯಾವುದು ಅಡ್ಡಿ ಇಲ್ಲ. ಎಲ್ಲಿ ಹೋದರೂ ಕೂಡ ಎಲ್ಲವೂ ಕೂಡ ತರ್ಕೊಳ್ತಾ ಇದೆಯಂತೆ. ಏನು ಯಾಕೆ ಈ ರೀತಿ ಆಗ್ತಾ ಇದೆ? ಇವು ಎಷ್ಟು ದೊಡ್ಡ ವೇದಾಂತ ಅಡಗಿ ಕೂತಿದೆ ಗೊತ್ತಾ ಇದರಲ್ಲಿ. ವಾದಿರಾಜರು ಹೇಳ್ತಾರೆ, ಕರಸ್ಥ ಬಾಲ ದೇವಸ್ಯ ಕುತೋಂತರಾಯ. ಇದೇ ಹೇಳ್ತಾ ಇರುವುದು ಕೃಷ್ಣ ನಮಗೆ ತೋರಿಸಿಕೊಡ್ತಾ ಇದ್ದಾನೆ. ನಾನು ಯಾರ ಕೈಯಲ್ಲಿ ಇರ್ತೇನೆ ಅವರಿಗೆ ಜೀವನದಲ್ಲಿ ಯಾವುದು ವಿಘ್ನವೇ ಇಲ್ಲ, ಅಡ್ಡಿಯೇ ಇಲ್ಲ. ಅದಕ್ಕೆ ದೇವರ ನಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು. ನಮ್ಮಲ್ಲಿ ಹೇಳೋದುಂಟು ಏನಂತ ಹೇಳಿದ್ರೆ, ಆ ಯಜಮಾನರು ಅವ್ರ ಕೈಯಲ್ಲೇ ಯಜಮಾನರು ಇಟ್ಕೊಂಡಿದ್ದಾರೆ. ಅವ್ರು ಹೇಳಿದಾಗೆ ಯಜಮಾನ ಅಂತ ಹೇಳಿದ್ರೆ ಅವ್ರ ಕೈಯಲ್ಲಿ ಯಜಮಾನ ಇರ್ತಾರೆ. ಇನ್ನೊಂದು ಹೇಳ್ತೇವೆ ನಾವು, ಅವ್ರು ಹೇಳಿದಾಗೆ ಇವ್ರು ಕೇಳೋದು, ಅವ್ರ ಕೈಯಲ್ಲೇ ಇವರು ಅಂತ ಹೇಳಿದ್ರೆ ಏನರ್ಥ? ಅವರ ಅಧೀನ. ಈ ರೀತಿ ಕೃಷ್ಣನನ್ನ ಯಾರು ತಮ್ಮ ಅಧೀನ ಮಾಡ್ಕೊಳ್ತಾರೆ ಅವ್ರು ಇಚ್ಛಿಸಿದಾಗೇ ಆಗ್ತದೆ, ಯಾವ ವಿಘ್ನವೂ ಇಲ್ಲಂತೆ. ಕೃಷ್ಣನನ್ನು ಯಾಗ್ರಿ ನಾವು ನಮ್ಮ ಅಧೀನ ಮಾಡ್ಕೊಳ್ಳಿಕ್ಕಾಗತ್ತೆ? ಭಕ್ತಿ ಬಂಧನ ವಶಃ. ದೇವರು ಸಿಗೋದು ಒಂದಕ್ಕೆ ಮಾತ್ರ. ಯಶೋದೆಯ ಹಗ್ಗಕ್ಕೆ ಸಿಗಲಿಲ್ಲ, ಮತ್ತೆ ಯಶೋದೆಯ ಭಕ್ತಿಗೆ ಸಿಕ್ಕಿಲ್ಲ. ಹಾಗೆ ಭಗವಂತ ಭಕ್ತಿಗೆ ಮಾತ್ರ ಭಕ್ತರಂತೆ. ಆ ರೀತಿ ಭಕ್ತಿಯಿಂದ ನಾವು ಭಗವಂತನ ನಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಅಂತ ಹೇಳಿದ್ರೆ ಆಮೇಲೆ ಜೀವನದಲ್ಲಿ ಅಡ್ಡಿಯೇ ಇಲ್ಲ. ಅದನ್ನು ವಸುದೇವ ತೋರಿಸ್ತಾ ಇದ್ದಾರಂತೆ. ಮಗು ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ಯಮುನಾ ನದಿ ಸಮೇತ ತುಂಬಿ ಹರಿತಾ ಇರುವ ಯಮುನಾ ನದಿಗೆ ಎಲ್ಲಿಂದ ಎಲ್ಲಿಗೆ ಕಾಲಿಟ್ಟರು ಕೂಡ ಮೊಣಗಟ್ಟಿಗಿಂತ ನೀಲ್ ಮೇಲೆ ಬರಲ್ಲ. ಯಾಕೆ? ಕೃಷ್ಣಗಿದ್ರೆ ಮತ್ತೇನ್ರಿ ಕಷ್ಟ? ಜೋರು ಮಳೆ ಬರ್ತಾ ಇದೆ. ಮಳೆ ಬಂದ್ರೆ ಕೊಡಿ ಹಿಡಿಯಲಿಕ್ಕೆ ಕೈ ಇಲ್ಲ. ಎಲ್ಲಿ ಹಾಕಿದ್ರೆ ಎರಡು ಕೈಯಲ್ಲಿ ಮಗು ಹಿಡ್ಕೊಂಡಿದ್ದಾನಲ್ವಾ, ಶೇಷಬಂದಿ ಹಿಂದೆ ಹಿಡ್ಕೊಂಡಿದ್ದಾನೆ. ಯಾಕೆ ಶೇಷಬಂದಿ ಯಾಕೆ ಆ ರೀತಿ ತಾನು ಪಣ ಬಿಡಿಸಿ ನಿಂತಿದ್ದಾನೆ ಅಂತ ಹೇಳಿದ್ರೆ ವಾದಿರಾಜರು ಬಹಳ ಸ್ವಾರಸ್ಯವಾಗಿ ವರ್ಣನೆಯನ್ನು ಮಾಡ್ತಾರೆ. ಮತ್ತಿನ್ನೇನು, ನಾನಂತೂ ಅಣ್ಣನಾಗಿ ಹುಟ್ಟುಬಿಟ್ಟಿದ್ದೇನೆ. ಯಾಕಂದ್ರೆ ಬಲರಾಮನಾಗಿ ಬಂದಿದ್ದಾನೆ, ಬಲಭದ್ರನಾಗಿ. ಇನ್ನು ಎಷ್ಟು ಇವನಿಗೆ ಬೈತೇನೆ ಏನೋ ಗೊತ್ತಿಲ್ಲ. ಯಾಕಂದ್ರೆ ತಮ್ಮ ಅಂತ ಹೇಳಿದ ಮೇಲೆ ಜಬರ್ದಸ್ತ್ ತೋರಿಸ್ಲೇಬೇಕಲ್ವ ಅಣ್ಣನಾಗಿ. ಅದಕ್ಕೋಸ್ಕರ ಇನ್ನು ಎಷ್ಟು ಬೈತೇನೋ ಗೊತ್ತಿಲ್ಲ. ಆ ಬೈದ ಪಾಪ ಎಲ್ಲ ಬರಬಾರ್ದು ಅಂತ ಮೊದಲೇ ದೇವರ ಸೇವೆ ಮಾಡ್ತಾ ಇದ್ದಾರಂತೆ. ನೋಡಿ, ಇದೆಲ್ಲ ವಾದಿರಾಜರಿಗೆ ವಿವರಿಸುವಂತಹ ಸ್ವಾರಸ್ಯಗಳು. ಅಷ್ಟು ಮಾತ್ರ ಅಲ್ಲ, ಜೋರು ಮಳೆ ಬರ್ತಾ ಇದೆ. ನದಿ ಹತ್ರ ಎಲ್ಲಿಂದ ಹೋದ್ರೂ ಕೂಡ ಮೊಣಗಟ್ಟಿನಿಂದ ಮೇಲೆ ನೀರು ಬರೋಲ್ಲ. ಕೃಷ್ಣ ತಿಳಿಸ್ತಾ ಇದ್ದಾನಂತೆ, ಯಾರು ನನ್ನನ್ನು ನಂಬಿದ್ದಾರೆ ಅವರಿಗೆ ಮೊಣಗಟ್ಟಿನ ಮೇಲೆ ಸಂಸಾರ ಬರೋಲ್ಲ. ಅಷ್ಟೇ, ಏನು ಸಂಸಾರದ ದುಃಖ ಇದ್ರೂ ಕೂಡ ಮೊಣಗಟ್ಟಿನವರೆಗೆ ನೀರಿದ್ರೆ ಯಾಕಾದ್ರೂ ದಾಟ್ಕೊಂಡು ಹೋಗ್ಬೋದು. ಅಲ್ಲಿಂದ ಮೇಲ್ ಬಂದ್ರೇನೆ ಕಷ್ಟ. ಸೊಂಟದಿಂದ ನೀರು ಮೇಲೆ ಬಂದ್ರೆ ಭಯ ಆಗ್ಲಿಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಮೊಣಗಟ್ಟಿದ್ರೆ ಕೈಯಲ್ಲಿ ಇಲ್ವೇ ಇಲ್ಲ ಅಂತ. ನೋಡಿ, ಇದೆ ವಾದಿರಾಜರು ಶ್ರೀನಿವಾಸನನ್ನ ಹಾಗೆ ವಿವರಿಸ್ತಾರೆ. ತಿರುಪತಿಯಲ್ಲಿ ಶ್ರೀನಿವಾಸನನ್ನು ವರ್ಣನೆ ಮಾಡಬೇಕಾದ್ರೆ ಒಂದು ಕೈ ಹೀಗೆ ಇಟ್ಕೊಂಡಿದ್ದಾನೆ, ಇನ್ನೊಂದು ಕೈ ಹೀಗೆ ಇಟ್ಕೊಂಡಿದ್ದಾನೆ. ಯಾಕಂತ ಹೇಳಿದ್ರೆ, ನೋಡು ನನ್ನ ಪಾದವನ್ನು ನಂಬು, ಸಂಸಾರ ನಿನಗೆ ಮೊಣಗಟ್ಟಿ ತನಕ ಮಾಡ್ತೇನೆ. ಅದಕ್ಕೆ ಒಂದು ಕೈ ಹೀಗೆ ಇಟ್ಕೊಂಡಿದ್ದಾನೆ ಶ್ರೀನಿವಾಸ, ಹೀಗೆ. ಇದು ಸಿಂಬಲ್, ನನ್ನ ಪಾದ ನಂಬುವುದು. ಇದೆಲ್ಲ ವಾದಿರಾಜರ ಸ್ವಾರಸ್ಯಗಳು, ರುಕ್ಮಿಣಿ ಶಿವಶಿಖದಲ್ಲಿರುವಂಥದ್ದು. ಅದಕ್ಕೋಸ್ಕರ ನನ್ನನ್ನು ನಂಬಿದರೆ ನಿಮಗೆ ಭಯವೇ ಇಲ್ಲ, ನಿಮಗೆ ಸಂಸಾರ ಸಾಗರ ಮುಳುಗದಾಗಿ ನೋಡ್ಕೊಳ್ತೇನೆ ಅಂತ. ಆ ರೀತಿ ಆ ಯಮುನೆ ಆದರೂ ಅವಳು ಹೆದರ್ಕೊಂಡ್ಬಿಟ್ಲಂತೆ. ಯಾಕಂದ್ರೆ ಅವಳಿಗೆ ಗೊತ್ತಾಯ್ತು ಕೈಯಲ್ಲಿರೋದು ಸಾಮಾನ್ಯ ಶಿಶು ಅಲ್ಲ, ಮತ್ತೆ ಯಾರು ಅಂತ ಹೇಳಿದ್ರೆ ಹಿಂದೆ ಇವನೇ ಸಮುದ್ರಕ್ಕೆ ಸೇತುವೆ ಕಡ್ದವನು ರಾಮಚಂದ್ರನಾಗಿ ಬಂದು. ಯಾಕಂದ್ರೆ ಯಮುನೆ ಗಂಡನೇ ತಾನೆ ವರುಣ, ನನ್ನ ಗಂಡನನ್ನೇ ಅವತ್ತು ಬತ್ತಿಸಿಬಿಟ್ಟಿದ್ದಾನೆ. ನಾನಿವತ್ತೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಲಿಕ್ಕೆ ಹೋದೆ ಅಂತ ಹೇಳಿದ್ರೆ ಬಿಡೋಲ್ಲ, ನನ್ನನ್ನು ಹೆದರ್ಕೊಂಡ್ಬಿಟ್ಟು ತಾನು ಇದಕ್ಕಿಂತ ಬೆಲ್ಲಿ ಕೊಡ್ಲೇ ಇಲ್ಲ. ಹೀಗೆ ಕೃಷ್ಣ ತಾನು ಗೋಕುಲಕ್ಕೆ ಹೋಗಿದ್ದಾನೆ. ಗೋಕುಲಕ್ಕೆ ಯಾಕೆ ಹೋದ ಕೃಷ್ಣ? ನಾವೆಲ್ಲ ಏನ್ ತಿಳ್ಕೊಳ್ತೇವೆ ಅಂದ್ರೆ, ಇಲ್ಲ ಅಲ್ಲಿ ಯಶೋದೆ ಪ್ರಾರ್ಥನೆ ಮಾಡ್ಕೊಂಡಿದ್ದು ಅದಕ್ಕೆ ಹೋಗಿದ್ದ ಅಂತ ಈಗೆಲ್ಲ ಹೇಳಿದ್ರೆ ವಾದಿರಾಜ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ. ಕೃಷ್ಣ ಯಾಕೆ ಹೋಗಿದ್ದು ಅಂತ ನಿಮ್ಗೆ ಗೊತ್ತಿಲ್ಲ. ಅವನಿಗೆ ಹುಟ್ಟಿದ ಕೂಡಲೇ ಏನು ಆಸೆ ಗೊತ್ತುಂಟ, ನನ್ನ ಹೆಂಡತಿ ನೋಡ್ಬೇಕು. ಅಲ್ಲಿ ಹೆಂಡತಿ ಉಟ್ಕೊಂಡಿದ್ದಾಳೆ. ಅಂದ್ರೆ ಅಲ್ಲಿ ಇದರಲ್ಲಿ ಗೋಕುಲದಲ್ಲಿ ದುರ್ಗೆದಾರ ಅವತಾರ ಮಾಡಿದ್ದಾರೆ. ದುರ್ಗೆ ಅಂತ ಹೇಳಿದ್ರೆ ಅವರು ಲಕ್ಷ್ಮಿ. ಅದಕ್ಕೆ ಕೃಷ್ಣ ಇಲ್ಲಿಂದ ಅಲ್ಲಿಗೆ ಹೋಗಿದ್ದು ಯಾಕಂದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನನ್ನ ಹೆಂಡತಿ ನೋಡ್ಬೇಕು ಅಂತ ಹೊಡಿಯೋದದ್ದು ಇಲ್ಲಿಂದ ಅಲ್ಲಿಗೆ. ಆದರೆ ಸ್ವಾರಸ್ಯ ಇರುತ್ತೆ ಹೇಳಿದ್ರೆ, ತನ್ನ ಹೆಂಡತಿಯ ಬಗ್ಗೆ ಅಂದ್ರೆ ಲಕ್ಷ್ಮಿಯ ಬಗ್ಗೆ ಎಷ್ಟು ಪ್ರೀತಿ, ಎಷ್ಟು ಯಾಕಂದ್ರೆ ಅಂತ ಭಕ್ತಿ ಮಾಡುವವಳು. ಇದೆಲ್ಲ ಏನಂದ್ರೆ ಸ್ವಾರಸ್ಯವಾಗಿ ವಿವರಿಸುವಂಥದ್ದು ವಾದಿರಾಜರು. ಅದಕ್ಕೆ ಹೇಳ್ತಾರೆ ರೋಮಣಾಂ ಹರ್ಷಣಕಾರಿಣಿ. ಈ ರುಕ್ಮಿಣೀಶ ವಿಜಯ ಅನ್ನೋದು ನೀವು ಕೇಳ್ತಾ ರೋಮಾಂಚನ ಆಗ್ತದೆ. ಪಾಪೋಘ ವಿಧ್ವಂಸಿನಿ, ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತದೆ. ಮನರಂಜನೆಗೆ ಮನರಂಜನೆಯೂ ಉಂಟು, ಪಾಪ ನಾಶ ಆಗ್ಲಿಕ್ಕೆ ಪಾಪ ನಾಶವೂ ಉಂಟು. ಭಕ್ತಿಯನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಬೇಕಾದ ಸಾಮಗ್ರಿ ಇದರಲ್ಲಿ